ದೇ ಆರ್ ಓಪನಿಂಗ್ ಬ್ಯಾಟ್ಸ್ಮನ್ಸ್. ಮೊದಲನೇದಾಗಿ ಬಹಳ ಖುಷಿಯಾಗಿರೋದು ಚಂದನ್ ಒಂದು ಸಿನಿಮಾದ ನಿರ್ಮಾಣಕ್ಕೆ ಕೈ ಹಾಕ್ತಾ, ನಿರ್ದೇಶನಕ್ಕೂ ಹಾಕ್ತಾ, ಜೊತೆಗೆ ಆಕ್ಟರ್ ಆಗಿ ಬಂದಿರೋದು. ಅದು ಯಾಕೆ ಖುಷಿ ಆಗುತ್ತೆ ಅಂದರೆ, ಚಂದನ್ನ ನಾನು ಬಹಳ ವರ್ಷಗಳಿಂದ ನೋಡಿದೆ. ಅವನು ಯಾವುದೇ ಕೆಲಸ ಮಾಡಿದ್ರು ಶಿರಸ ವಹಿಸಿ ಪೂರ್ಣವಾಗಿ ಒಪ್ಪಿಸ್ಕೊಂಡು ಕೆಲಸ ಮಾಡ್ತಾನೆ. ಒಂದು ಬಿರಿಯಾನಿ ಹೋಟೆಲ್ ತೆಗಿಬೇಕು ಅಂದರೆ ಅದಕ್ಕೆ ಬೇಕಾದ ಪ್ರಿಪರೇಷನ್ನು, ಆಮೇಲೆ ಯಾವ ಥರ ಇರಬೇಕು ನನ್ನ ಹೋಟೆಲ್ ಅನ್ನೋದು. ಅಂದರೆ ಒಬ್ಬ ವ್ಯಕ್ತಿ, ಈಗ ನಾನೊಬ್ಬ ಆಕ್ಟರ್ ಆಗಿರ್ಬೋದು, ಬಟ್ ಒಂದು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಧೈರ್ಯ, ಯಾಕೆಂದರೆ ಈಗ ಕೊನೆಗೂ ದುಡ್ಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಜವಾಗ್ಲೂ ಅದೆಲ್ಲವನ್ನು ಹೊಂದಿಸ್ಕೊಂಡು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಮಾಡಿರೋದಕ್ಕೆ ನಿಜವಾಗ್ಲೂ ಧನ್ಯವಾದಗಳು. ಜೊತೆಗೆ ಇವತ್ತು ಈ ಒಂದು ಹಾಡು ರಿಲೀಸ್ ಆಗಿರೋದು, ಸುದೀಪ್ ಗೆಳೆತನ ಅಂದ ತಕ್ಷಣ ಅವನ ಅಥವಾ ನಾನು, ಅನಿಲ ಎಲ್ಲ ಸೇರಿ ಒಂದು 32-33 ವರ್ಷಗಳಿಂದ ನನ್ನ ಸ್ನೇಹ ಶುರು. ಅದಕ್ಕಿಂತ ಮುಂಚೆ ಇವರಿದ್ದರು. ಸುದೀಪ್ ಯಾವತ್ತೂ ಅಷ್ಟೇ, ಇದೇನು ಲೈನ್ ಇದೆಯಲ್ಲ ಅದೇ ಥರ ಬದುಕೋದು. ಆ್ಯಕ್ಚುಲಿ ಭಾಳ ಪರ್ಸ್ನಲ್ ಆಗಿ ನಾವು ತುಂಬ ಚೆನ್ನಾಗಿ ಬದುಕಿದ್ದೀವಿ. ತುಂಬ ಚೆನ್ನಾಗಿ ಬದುಕಿದ್ರೊಳಗಿರುವಂತಹ ಒಂದು ಗಲಾಟೆ ಇರ್ಬೋದು, ಚಿಕ್ಕ ಚಿಕ್ಕ ಜಗಳ ಇರ್ಬೋದು, ಆಮೇಲೆ ಪರ್ಸ್ನಲ್ ಆಗಿ ನಾವಿಬ್ಬರು ಕೂತು ಮಾತನಾಡಿದಂಥ ದಿನಗಳಿರ್ಬೋದು. ನಾನು ನೋವಿನಲ್ಲಿದ್ದಾಗ ಅವನು ನನ್ನನ್ನು ಸಂತೈಸಿದ ರೀತಿ ಇರ್ಬೋದು, ಅವನು ನೋವಿನಲ್ಲಿದ್ದಾಗ ನಾವೆಲ್ಲರೂ ಜೊತೆಗಿದ್ದ ರೀತಿ ಇರಬಹುದು. ಜೊತೆಗೆ ಬಿಗಿನಿಂಗ್ ಸ್ಟೇಜ್ ಆಫ್ ಸಿನಿಮಾ ಶುರುವಾದಾಗ, ಅಂದರೆ ಸ್ಪರ್ಶಗಿಂತ ಹಿಂದೆ ಇರ್ಬೋದು, ಸ್ಪರ್ಶ ಆದಮೇಲೆ ಕೂಡ ಇರ್ಬೋದು, ಒಂದೊಂದೇ ಸ್ಟೆಪ್ನಲ್ಲಿ ಅವನು ಬೆಳೀತಿರಬೇಕಾದ್ರೆ ಆ ಬೆಳವಣಿಗೆಯನ್ನು ನೋಡ್ತಾ ಬಂದ್ವಿ. ಜೊತೆಗೆ ನಾವೆಲ್ಲರೂ ಜೊತೆಗೆ ಬೆಳೆದ್ವಿ. ಜೊತೆಗೆ ಅವನು ಎಷ್ಟೇ ಬೆಳೆದರೂ ಕೂಡ ನಮ್ಮೆಲ್ಲರನ್ನು ತನ್ನ ಜೊತೆಯಾಗಿ ಇಟ್ಕೊಂಡು ಬೆಳೆಸುವ ಆ ಒಂದು ಕಾಯಕ ಇದೆಯಲ್ಲ, ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ಅವನೊಳಗೆ ತುಂಬ ಚೆನ್ನಾಗಿದೆ. ಹಿ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನು ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ನನ್ನ ಎಲ್ಲ ಸಂದರ್ಭಗಳಲ್ಲೂ ನನ್ನ ಜೊತೆಗಿದ್ದು ನನ್ನನ್ನು ನಿಜವಾಗಲೂ ಗೈಡ್ ಮಾಡ್ತಾ, ಜೊತೆಗೆ ನಾವು ಹೇಳಿದ ಮಾತುಗಳನ್ನು ಅವನು ಕೇಳ್ತಾ ಬದುಕಿದ ಸ್ಥಿತಿಗಳು ಇಲ್ಲಿವರೆಗೂ ನಡೆದು ಬಂದಿದೆ. ನಿಜವಾಗಲೂ ಸುದೀಪ್ ಒಬ್ಬ ನನಗೆ ತುಂಬ ಒಳ್ಳೆ ಗೆಳೆಯ. ಯಾಕೆಂದರೆ ಗೆಳೆಯರು ಇರಬೇಕು. ಈಗ ಒಂದು ಲೈನ್ ತುಂಬ ಚೆನ್ನಾಗಿದೆ, ಸ್ನೇಹ ಅತಿ ಮಧುರ, ಅದು ಅಮರ ಅಂತ. ಹಾಗೆ ಅಮರನಾಗುವ ಸ್ನೇಹಿತ ಏನಾದ್ರು ಇದ್ರೆ ನನಗೆ ಅದು ನನ್ನ ಕಿಚ್ಚ ಸುದೀಪ್. ಯಾಕೆಂದರೆ ಎಲ್ಲ ರೀತಿಯಲ್ಲೂ ಅಷ್ಟೇ. ಹಾಗಾಗಿ ಇವತ್ತು ಈ ಹಾಡು ಒಂದು ಆಂಥಮ್ ಆಗಿ ಅವನ ಬಾಯಿಂದ ಬಂದಿರೋದು, ಅವನು ಹಾಡಿರೋದು, ಅದಕ್ಕೆ ಚಂದನ್ ಅವರ ಲಿರಿಕ್ಸ್ ಇರ್ಬೋದು, ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದಂಥ ಮ್ಯೂಸಿಕ್ ಇರ್ಬೋದು, ಇದೆಲ್ಲವನ್ನು ನೋಡಿದಾಗ ಭಾಳ ಒಳ್ಳೆಯ ಹಾಡು ಅನಿಸುತ್ತೆ. ನಿಜವಾಗ್ಲೂ ಈಗಿನ ಒಂದು ಜನ್ರೇಷನ್ಗೆ ಇದೊಂದು ಒಳ್ಳೆ ಆಂಥಮ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಂದನ್ ಸೂಪರ್. ಫಸ್ಟ್ ಆಫ್ ಆಲ್ ಸಾಂಗ್ ಕೊಟ್ಟಿದ್ದಾರೆ ವಾಯ್ಸ್ ಇಂದ ಸುದೀಪ್. ಅಷ್ಟೇ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಚಂದನ್ದು. ಲುಕಿಂಗ್ ಹ್ಯಾಂಡ್ಸಮ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಫ್ರೆಂಡ್ ಯು ಹ್ಯಾವ್ ಲಿಟ್ ಅಪ್ ದ ಸೀನ್ಸ್, ಸೊ ಅದಕ್ಕೆ ಜೀವ ತುಂಬಿದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ಆಲ್ ದ ಬೆಸ್ಟ್ ಟು ಚಂದನ್ ಆ್ಯಂಡ್ ದ ಟೀಮ್ ಅಂತ ಹೇಳ್ತಾ, ನಾನು ಒಂದೆರಡು ಇನ್ಸಿಡೆಂಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಇನ್ನೂ ಆ್ಯಕ್ಟರೇ ಆಗಿರಲಿಲ್ಲ, ನಾನು ಕ್ರಿಕೆಟರ್ ಆಗಿರಲಿಲ್ಲ ಕರ್ನಾಟಕ. ಅವಾಗಿಂದ ನಮ್ಮ ಫ್ರೆಂಡ್ಶಿಪ್ ಶುರು ಆಗಿದ್ದು. ಎಸ್, ಅರುಣ ಹೇಳ್ದಂಗೆ ಸುಮಾರು ಐಸ್ ಆ್ಯಂಡ್ ಲೋಸು, ಕಿತ್ತಾಟ, ಗಲಾಟೆ, ಅಂದರೆ ಅದೆಲ್ಲ ಇದ್ದೇ ಇರುತ್ತೆ. ಫ್ರೆಂಡ್ಶಿಪ್ ಅಂದರೆ ಇನ್ನೇನು, ಅದಕ್ಕೆ ಸುಮ್ಮನೆ ಒಂದೇ ಲೈನಲ್ಲಿ ಇರಲ್ಲ. ಸೊ ಯಾವ ಥರ ಅದನ್ನು ನಡೆಸ್ಕೊಂಡು ಹೋಗ್ತೀವಿ. 35 years ಆದ್ರೂ ಆ ಥರ ಇನ್ನೂ ಜೊತೆ ಇದ್ದೀವಿ ಅಂದರೆ ಇಟ್ ಆ್ಯಡ್ಸ್ ಸೋ ಮಚ್ ಆಫ್ ವ್ಯಾಲ್ಯೂ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಒಂದು ಇನ್ಸ್ಟೆನ್ಸ್ ಇಲ್ಲಿ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕ ಆಡಬೇಕಾದ್ರೆ ಇವು ಪೆಟ್ರೋಲ್ ಹಾಕ್ಸ್ಕೊಂಡು 50 ರೂಪಾಯಿ ಬೈಕಲ್ಲಿ ಬಂದು ನೋಡಿದ್ದು ಜ್ಞಾಪಕ ಬರುತ್ತೆ. ಅದು ಫ್ರೆಂಡ್ಶಿಪ್ಪು. ಯಾಕೆಂದರೆ ಮದರ್ಸ್ ಲವ್ ಬಿಟ್ಟರೆ ಸೆಕೆಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಇಸ್ ಯಾರಾದರೂ ಫ್ರೆಂಡ್ಸ್ ಆ ಟ್ರೂ ಫ್ರೆಂಡ್ಶಿಪ್ ತೋರಿಸಲ್ಲ, ಅದೇನೇನೆ. ಅದೇ ರೀತಿ ಅವು ಹುಚ್ಚ ಫಿಲ್ಮ್ ರಿಲೀಸ್ ಆದಾಗ ಉಮಾ ಥಿಯೇಟ್ರಲ್ಲಿ ಫಸ್ಟ್ ಹೋದಾಗ ಅವನು ಇನ್ನೂ ಯಾರು ಗುರುತಿಸಿರ್ಲಿಲ್ಲ. ಆ ಶೋ ಬಿಟ್ಟು ಆಚೆ ಬರಬೇಕಾದ್ರೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಹರೀಶ್ ಅಂತ ಅವ್ರ ಜೊತೆಗೆ, ಸೊ ಸುದೀಪ್ ನಾವು ಬರಬೇಕಾದ್ರೆ ಶರ್ಟ್ ಎಲ್ಲ ಕಿತ್ತಾಕ್ಬಿಟ್ರು. ಅಂದರೆ ಆ ಥರ ಒಂದು ಕ್ರೇಜ್ ಬಂದಿತ್ತು ಆ ಮೂವಿ ನೋಡಾದ್ಮೇಲೆ. ಸೊ ಇದೆಲ್ಲ ಜರ್ನಿ ಇನ್ ಲೈಫಲ್ಲಿ ಸುಮಾರು ಈ ಥರ ಇನ್ಸ್ಟೆನ್ಸಸ್ ನೋಡ್ಕೊಂಬಂದಿದ್ವಿ. ಆಮೇಲೆ ಸಾಧು ಕೋಕಿಲಾ ಸರ್ ಇಲ್ಲೇ ಇದ್ರು.
ಸಪೋರ್ಟಾ ಗಾರ್ಡನಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಟೆನ್ನಿಸ್ ಬಾಲ್ ಆಡಬೇಕಾದ್ರೆ ಆ ಫ್ರೆಂಡ್ಶಿಪ್ಪು, ಆ ಬಾಂಧವ್ಯ, ಶಿವಣ್ಣ, ನೀವು, ಉಪೇಂದ್ರ ಸರ್, ಇವರೆಲ್ಲ ಸುದೀಪು, ಅವಾಗ ಈವನ್ ಪುನೀತ್ ಬಂದಿದ್ರು ಅವಾಗ. ಸೊ ಇದೆಲ್ಲ ಜ್ಞಾಪಕ ಬರುತ್ತೆ. ಎಲ್ಲ ಯಂಗ್ಸ್ಟರ್ಸ್ ಕೂಡ ಎಲ್ಲ ಸೇರಿಸಿದ್ರು. ಸೊ ದಿಸ್ ಆಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ. ಅಂದರೆ ಫ್ರೆಂಡ್ಶಿಪ್ ಅವಾಗೇನೆ ಡೆವಲಪ್ ಆಗೋದು. ಅವಾಗ ಒಂದು ಮಾತು ಹೇಳಿದ್ರು ಸಾಧು ಕೋಕಿಲ ಸರ್, ಅಲ್ಲಿ ಬ್ಯಾಟಿಂಗ್ ಆಡ್ತಾ ಬರ್ತೀನಿ, ಸಚಿನ್ ಥರನೇ ಆಡಿದೆ ಅಲ್ಲ ಅಂತ ಹೇಳಿದ್ದು ಇನ್ನೂ ಜ್ಞಾಪಕ ಇದೆ. ಸೊ ಆಲ್ ದಿ ಬೆಸ್ಟ್ ಚಂದನ್, ರಿಯಲಿ ನೀಟ್ ವರ್ಕ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಫ್ರೆಂಡ್ಶಿಪ್ಗೆ ಅಲ್ಲಿ ಜೀವ ತುಂಬಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಆಲ್. ನಮಸ್ಕಾರ. ಹಾಗೆ ಎಲ್ಲರೂ ದೊಡ್ಡ ದೊಡ್ಡ ನಟರಿದ್ದಾರೆ, ಸಾಧು ಕೋಕಿಲ್ ಸರ್ ಆಗಿರ್ಬೋದು, ಅರುಣ್ ಸರ್ ಆಗಿರ್ಬೋದು, ಮತ್ತೆ ಗಿರೀಶ್ ಅಣ್ಣ ಆಗಿರ್ಬೋದು. ಇಂಥ ದೊಡ್ಡ ನಟರು ಇದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಚಂದನ ನಂಗೂ ಆಲ್ ದ ಬೆಸ್ಟ್ ಅಣ್ಣ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದೀರಾ. ಆ ಪಾತ್ರಕ್ಕೆ ನೀವು ಪಾತ್ರನೇ ನೀವು ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದ್ದೀರಾ. ಆಲ್ ದ ಬೆಸ್ಟ್. ಅಷ್ಟು ಚೆನ್ನಾಗಿ ಪಾತ್ರಕ್ಕೆ ಕಾಣ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಅಣ್ಣ. ಹಾಗೆ ನೀವು ಪ್ರೊಡಕ್ಷನ್ ಓಪನ್ ಮಾಡಿರೋದು ತುಂಬಾ ಖುಷಿಯಾಗಿದೆ. ಇನ್ನೊಂದಷ್ಟು ಜನ ಕಲಾವಿದರಿಗೆ ಇದೇ ತರ ಅಂದ್ರೆ ಕೆಲಸ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಸಾಂಗ್ ಬಗ್ಗೆ ಹೇಳೋದಾದ್ರೆ, ಸ್ನೇಹ ಅಂದ್ರೆ ಸುದೀಪಣ್ಣ ಅಂದ್ರೆ ಸ್ನೇಹ. ಯಾಕೆಂದ್ರೆ ನಾವೇನ್ ಸಂಪಾದನೆ ಮಾಡಿದೀವಿ ಇವತ್ತು ಗೊತ್ತಿಲ್ಲ, ಅವ್ರ ಸ್ನೇಹನ ಸಂಪಾದನೆ ಮಾಡಿದೀವಿ. ಅದು ನಮ್ಮ ಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ. ಹಾಗೆ ಅಂದ್ರೆ ಇಷ್ಟು ವರ್ಷದಲ್ಲಿ ಅವರು ಫಸ್ಟ್ ಆಫ್ ಆಲ್ ಫಸ್ಟ್ ಕೃಷ್ಣಣ್ಣ ಲವ್ ಮಾಕ್ಟರ್ 3 ಮಾಡಿದ್ರು. ಅವ್ರು ಯಾರಿಗೆ ಸಾಥ್ ಕೊಟ್ಟಿದ್ದಾರೆ ಅವರೆಲ್ಲ ಬೇರೆ ದೊಡ್ಡ ದೊಡ್ಡ ಲೆವೆಲ್ಗೆ ಹೋಗಿದ್ದಾರೆ. ಅದೇ ತರ ನೀವು ದೊಡ್ಡ ಲೆವೆಲ್ಗೆ ಹೋಗಿ ಮುಂದೆ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಹೇಳಕ್ಕೆ ಆಲ್ ದ ಬೆಸ್ಟ್ ಅಣ್ಣ. ನಮಸ್ತೆ, ಇಲ್ಲೆಲ್ಲರೂ ಸೇರಿದವರಿಗೆ ನಮಸ್ತೆ. ಫಸ್ಟ್ ಆಫ್ ಆಲ್ ಸಿನಿಮಾದ ಟೈಟ್ಲು ತುಂಬಾ ಚೆನ್ನಾಗಿದೆ. ಫ್ಲರ್ಟ್ ಅನ್ನೋದು ಲೈಕ್ ಪ್ಯಾನ್ ಇಂಡಿಯಾ ಟೈಟ್ಲ್ ತರ, ಐ ಮೀನ್ ಎಲ್ರಿಗೂ ಕನೆಕ್ಟ್ ಆಗೋಂಥ ಒಂದು ಟೈಟ್ಲ್ ಇದು. ಕಂಗ್ರ್ಯಾಚುಲೇಷನ್. ಅಂದ್ರೆ ಅಂತ ಒಳ್ಳೆ ಟೈಟ್ಲು ನಿಮ್ಮ ಸಿನಿಮಾಗೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಫ್ಕೋರ್ಸ್ ತುಂಬಾ ವಿಷಯಗಳಿದೆ ಈ ಸಾಂಗ್ ಇಟ್ಟಾಗೋದಕ್ಕೆ. ಫಸ್ಟ್ಲಿ ಸುದೀಪ್ ಸರ್ ವಾಯ್ಸ್ ಇರ್ಬೋದು. ಐ ಥಿಂಕ್ ಜೀವ ಅಂತ ವರ್ಡು ತುಂಬಾ ಸಾಂಗ್ಸ್ಗಳು ಆಲ್ರೆಡಿ ಇಟ್ಟಾಗಿದೆ. ಜೀವ ಅದೆಲ್ಲ. ಐ ಥಿಂಕ್ ಇದನ್ನು ಈ ಜೀವ ಅನ್ನೋ ಒಂದು ವರ್ಡ್ ಇರೋದ್ರಿಂದ, ಆಮೇಲೆ ತುಂಬಾ ಒಳ್ಳೆ ಲಿರಿಕ್ಸ್ ಚಂದನ್ ಬರ್ದಿರೋದ್ರಿಂದ ಡೆಫಿನೆಟ್ಲಿ ರೀಚ್ ಆಗುತ್ತೆ. ಇದು ಎಸ್ಪೆಷಲಿ ಫ್ರೆಂಡ್ಶಿಪ್ ಸಾಂಗ್ ಆಗಿರೋದ್ರಿಂದ ಕೆಲವರು ತುಂಬಾ ಫ್ರೆಂಡ್ಶಿಪ್ ನೋಡಿ ನಾವು ಇನ್ಸ್ಪೈರ್ ಆಗೋದುಂಟು. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಮತ್ತೆ ABD ಅವರಿಬ್ರು ಫ್ರೆಂಡ್ಶಿಪ್ನ ನೋಡಿ ನಾವು ರೀಲ್ಸ್ ಅಲ್ಲಿ ಆಗಿರ್ಬೋದು, ಗ್ರೌಂಡ್ ಅಲ್ಲಿ ಇದ್ದಾಗ ಆಗಿರ್ಬೋದು ತುಂಬಾ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಗೆ ಅವ್ರು ಡೈರೆಕ್ಟ್ ಕನೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ಅವ್ರ ವಿಡಿಯೋಗಳು, ಅವ್ರ ಎಮೋಷನ್ಸ್ ನಮಗೆ ತುಂಬಾ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ಸಾಂಗ್ ಅಲ್ಲಿ ವಿಜುವಲ್ಸ್ ನೋಡಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ನರೇಂದ್ರ ಅಂತ ಅವ್ನು ನನ್ ಕನೆಕ್ಟ್ ಆದ. ಅಂದ್ರೆ ಗಿರೀಶ್ ಮತ್ತೆ ಚಂದದು ಕೆಮಿಸ್ಟ್ರಿ ನೋಡಿದಾಗ ಅಲ್ಲಿ ಸಾಂಗ್ ಅಲ್ಲಿ ಅವ್ನು ನನ್ಗೆ ನೆನಪಾದ. ಡೆಫಿನೆಟ್ಲಿ ಈ ಸಾಂಗು ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಆ ಎಲಿಮೆಂಟ್ಸ್ ಗಳಿದೆ. ಡೆಫಿನೆಟ್ಲಿ ಆ ಲಿರಿಕ್ಸ್ ತುಂಬಾ ವೈರಲ್ ಆಗುತ್ತೆ, ರೀಲ್ಸ್ ಗಳಾಗುತ್ತೆ. ಐ ಥಿಂಕ್ ಡೈರೆಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಎಲ್ಲಾ ಜವಾಬ್ದಾರಿನ ತಗೊಂಡು ಒಂದು ಹೆಗ್ಲ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾರೆ ಚಂದು. ವಿಶು ಆಲ್ ದ ಬೆಸ್ಟ್ ಚಂದು. ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ ಅಷ್ಟೇ. ನನ್ನ ಬೆಸ್ಟ್ ವಿಶಸ್ ಯಾವಾಗ್ಲೂ ಚಂದಗಿದ್ದೇ ಇರುತ್ತೆ. ಅಂಡ್ ಥ್ಯಾಂಕ್ ಯು. ಈ ಒಂದು ಸುದೀಪ್ಗಾಗ್ಲಿ, ದರ್ಶನ್ಗಾಗ್ಲಿ, ಎಲ್ಲ ಹೀರೋಗೂ ನಾನು ಹೇಳ್ತೇನೆ ರೀ, ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಹೀರೋಗಳಂದ್ರೆ ಸ್ಮಾರ್ಟಾಗಿ ಕಾಣಿಸ್ಬೇಕು. ಬೆಳಿಗ್ಗೆ ಅಲ್ವಾ ಅರುಣ್, ಸುಮ್ಮನೆ ಅದು ಬಂದರೆ ಗ್ಲಾಮರಾ ಇವನಯ್ಯ ಹೀರೋ ಅನ್ನಿಸ್ಬೇಕು. ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ ನಾವು ನೋಡ್ಕೊತೀವಿ, ಡೈರೆಕ್ಷನ್ ನಾವು ನೋಡ್ಕೊಳ್ತೀವಿ, ಹಾಡುಗಳು ನಾವು ನೋಡ್ಕೊಳ್ತೀವಿ. ನೀವು ಹೀರೋಯಿನ್ ಅಂದರೆ ಅವ್ರ ಗ್ಲಾಮರ್ನ ಫಸ್ಟ್ ಮೇಂಟೈನ್ ಮಾಡೋಕೆ ಅಂತ ಹೇಳ್ತಾ ಇರ್ತೀನಿ. ಚಂದನ್ಗೂ ಈ ಮಾತನ್ನ ನಾನು ಹೇಳಿದೆ ಅಲ್ಲೇ ಯಾಕಿಷ್ಟು ಇದಂತ. ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ. ಇದನ್ನು ಬರೀಲೇಬೇಕು ಅನ್ನೋ ನಮ್ಮ ಪ್ರೆಸ್ನವರು ಮತ್ತು ಮೀಡಿಯಾದವರು ಭಾಳ ಎಷ್ಟು ಚೆನ್ನಾಗಿ. ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದರೂ ಬರಲ್ಲ, ಕೈ ಕೊಡ್ತಾ ಇರ್ತೀನಿ. ನಮಗೆ ಮನಸ್ಸಲ್ಲಿ ಬಂದಿದೆ ನನಗೆ, ಯಾಕೆಂದರೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ, ಅವ್ರು ತೆಗೆದಿರೋ ಶಾರ್ಟ್ಸು, ಆ ಸ್ಪೀಡ್ ಹೇಳ್ತೀನಲ್ಲ ನಾನು, ಜನರಿಗೆ ಇಷ್ಟ ಆಗದೆ ಹೋದರೆ ಆಮೇಲೆ ನಾನು ಮಾತಾಡ್ತೀನಿ. ನಮಗೆ ಫಸ್ಟ್ ಇಲ್ಲಿ ಬಂದ್ಬಿಡುತ್ತೆ ಅಂಥ ಒಂದು ಅದ್ಭುತವಾದ ಸಿನಿಮಾ. ಜೊತೆಗೆ 2 ಹೀರೋಯಿನು. ನಿಮ್ಮ ಮದುವೆ ಆಗೋಯ್ತಾ? ಆಗಿವ್ರಿಗಿನ್ನಾಗಿಲ್ಲ. ಸೊ ಇಬ್ಬರಿಗೆ ಮುದ್ದಾದ ಹೀರೋಯಿನ್ಗಳನ್ನ ಇಟ್ಕೊಂಡು ಒಳ್ಳೆ ದಿ ಬೆಸ್ಟ್ ಅಂತ ನಾನು ಹೇಳಬಲ್ಲೆ. ಅಂತ ಒಂದು ಕೆಲಸ ನೀವು ಮಾಡಿದ್ದೀರ. ಅದಕ್ಕೆ ಪ್ರತಿಫಲ ಸಿಗಬೇಕು. ಸಿನಿಮಾ ಥಿಯೇಟ್ರಲ್ಲಿ ಯಾವುದು ಸಿನಿಮಾ ಇಲ್ಲ ಗುರು, ಅದಕ್ಕೆ ಇದು ಓಡ್ತಾ ಇದೆ. ಒಂದು 3 ವಾರದಿಂದ ಯಾವುದಿಲ್ಲ ಗುರು, ಅದಕ್ಕೆ ಇದು ಕಲೆಕ್ಷನ್.
ಹಂಗೆ ಸಿನಿಮಾ ಆಗಬಾರ್ದು. ಈ ಸಿನಿಮಾ ನೋಡಲೇಬೇಕು ಅಂತ ಬರಬೇಕು, ಅದು ಸಿನಿಮಾ. ಆ ಸಿನಿಮಾ ಇದಾಗಲಿ ಅಂತ ನಾನು ಹಾರೈಸ್ತೀನಿ. ಸುದೀಪ್ ನನಗೆ ಭಾಳ ಕ್ಲೋಸ್ ಆಗಿಬಿಟ್ರೆ ಆಮೇಲೆ ಬರ್ತಾ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಅವ್ರ ವಾಯ್ಸ್ ಅಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ, ಹೈಟು ಮ್ಯಾಚ್ ಮಾಡೋಕ್ಕಾಗಲ್ಲ. ಆದರೂ ಸುದೀಪ್ ಜೊತೆ ಬೇಕಾದ ಸಿನಿಮಾ ಮಾಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅವ್ರು ನನ್ನ ಫ್ಯಾನು. ಅವರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹುಡ್ಕೊಂಬಂದರು ನನ್ನ ಒಂದೇ ಹಾಡಿಗೆ, ಯಾವುದಲ್ಲಿ ಡವ ಡವ ಬಿಡುನಿ ಆ ಸಾಂಗಿಗೆ ದೊಡ್ಡ ಫ್ಯಾನು. ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಅವ್ರ ಬಾಯಲ್ಲಿ ಬರ್ತಾ ಇದೆ ಡವ ಡವ, ಇದೊಂದೇ ಸಾಂಗು. ಸುದೀಪ್ದು ಒಂದು ಸಾಂಗ್ದ ಟೈಟ್ಲ್ ಕೂಡ ನನಗೆ ಈಸ್ ಆ್ಯಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ, ಈಸ್ ಅ ಮ್ಯೂಸಿಕ್ ಕಂಪೋಸರ್ ಕೂಡ, ನಾಟ್ ಓನ್ಲಿ ಸಿಂಗರ್, ರೈಟರ್ ಕೂಡ ಸುದೀಪ್ ಅವರು. ತಿತ್ತಿಲಿ ಅಂತ ಒಂದು ಹಾಡು ಮಾಡಿದ್ರು, ಸ್ನೇಹಿತರೆಲ್ಲ ಗೊತ್ತಿರ್ಬೇಕೇನೋ. ಆ ಸಾಂಗ್ನ ನನ್ನ ಮುಂದೆ ಹಾಡಿದ್ರು. ಎಲ್ಲೂ ನೋಡಬೇಕು ಅವ್ರು ಏನು ಅಂದ್ಕೊಂಡ್ರು, ಮ್ಯೂಸಿಕ್ ಡೈರೆಕ್ಟರ್ ಡಬ ಡಬ ಯಾರೋ ಮಾಡಿದ್ದಾರೆ, ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರಲ್ಲ, R.D. ಬರ್ಮನ್, ಲಕ್ಷ್ಮೀಕಾಂತ್ ಬರ್ಲ್ ಹಿಂಗೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು. ನೀವೇನ ಸಾಂಗ್ ಮಾಡಿರೋದು ಯಾಕೆಂದ್ರೆ ನಮ್ಮ ಅವತಾರ ಆಗಿತ್ತು, ಆವಾಗಿಂದ ಇವಳು ಅದೇ ಅವತಾರನೇ ಇದೆ. ಅದಾದಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು. ಅವರು ತುಂಬ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ, ಅದೇ ಬೇಕು ಯಾವಾಗಲೂ. ಅಭಿಮಾನ ಅಷ್ಟೇ. ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು, ನಮ್ಮ ಸಂಘ, ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ. ಸತ್ಯ ಅಲ್ವಾ? ಸೊ ಈ ಹಾಡಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು, ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರು, ಅದನ್ನೆಲ್ಲ ಇವ್ರ ಕೈಲಿ ಒಂದು ಹಾಡು ಇರಿಸ್ಬಿಡ್ಬೇಕಾಯ್ತು. ನನ್ನ ಕ್ಯಾರೆಕ್ಟ್ರು ಯಾರು ನಗದೆ ಹೋದ್ರೆ ಆಮೇಲೆ ಅಂತ ನಗಲೇಬೇಕು. ನಾನು ಥಿಯೇಟ್ರಲ್ಲಿ ಸುಮಾರು 2 ಡೈಲಾಗ್ ಹೇಳಿದ್ರು ಕೂಡ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಆದರೆ ಈ ಸಿನಿಮಾದಲ್ಲಿ ನನ್ನನ್ನು ಬೇರೆ ಒಂದು ಕಲರಲ್ಲಿ ತೋರಿಸಿದಂಥ ಒಬ್ಬ ನಿರ್ದೇಶಕ, ಒಬ್ಬ ಹೊಸ ನಿರ್ದೇಶಕ ಅಂದರೆ ಅದು ಚಂದನೆ. ಬೇರೆನೇ ಕ್ಯಾರೆಕ್ಟ್ರು. ನಮಗೆ ನನ್ನ ಮಗ ಹೇಳ್ತಿರ್ತಾನೆ, ಏನಪ್ಪ ಎಲ್ಲ ಸಿನಿಮಾಲಿ ಒಂದೇ ಥರ ಮಾಡಬೇಡಪ್ಪ, ನೀನು ಬೇರೆ ಥರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ. ಪರ್ಫಾರ್ಮ್ ಮಾಡೋದಲ್ಲ, ಪರ್ಫಾರ್ಮ್ ಮಾಡೋದಕ್ಕೆ ಅವರು ಕೆಲಸ ತಗೋಬೇಕು. ಡೈರೆಕ್ಟ್ರು ಡೈಲಾಗ್ ತಗೊಂಬಂದಾಗ ಓರಿರಿ ಕೊಡ್ರಿ ಅಂತ ನಾವೇ ಬರೆಯೋ ಥರ ಆಗ್ಬಾರ್ದು. ಕಲಾವಿದರು ಏನೇ ಬರ್ದು ಒಂದು ಡೈಲಾಗು, ಏನ್ರಿ ಸೀನು, ನಾನು ಇದನ್ನ ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು. ಅದು ಈ ಸಿನಿಮಾದಲ್ಲಿ ಆಗಿದೆ. ಹೌದು, ನಮಗೆ ಸಕ್ಕದಾಗಿದೆ, ಇದನ್ನ ಇದನ್ನ ಚೇಂಜ್ ಮಾಡಿದ್ರೆ ನಮ್ಮ ಕ್ಯಾರೆಕ್ಟರ್ ಹಾಳಾಗೋಗುತ್ತೆ ಅಂತ ಗಿರಿ ಏನು ಅವ್ರು ಏನು ಹೇಳಿದ್ರು, ಸರಿ ಸರ್ ಮಾಡ್ತೀನಿ ಸರ್, ಅದೇ ರಿಯಾಕ್ಷನ್ ನೋಡಿಬೇಕು ಅಂದರೆ ಅಷ್ಟು ಅದ್ಭುತವಾಗಿ ಕೆಲಸ ತೊಗೊಂಡಿದ್ದಾರೆ ಚಂದನ್. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್. ನಾನು ಅದಕ್ಕೆ ಒಂದೇ ಒಂದು ಮಾತು ಹೇಳಿದೆ, ಸಿನಿಮಾದಲ್ಲಿ ಯಾವ ಥಿಯೇಟ್ರಲ್ಲಿ ಸಿನಿಮಾ ಇಲ್ಲ ಅಂತ. ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಓಡೋಂಗೆ ಆಗಬಾರ್ದು. ಬಂಗಾರದ ಮನುಷ್ಯ ನೋಡಲೇಬೇಕು ಅಲ್ವಾ, ಬಂಧನ ನೋಡಲೇಬೇಕು. ಹೆಂಗಿತ್ತು ನಮ್ಮ ಇಂಡಸ್ಟ್ರಿ, ಹಂಗೆ ಆಗಬೇಕು. ಅದಕ್ಕೆ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು, ಸ್ಪೀಡ್ ಸಿನಿಮಾಗಳು. ಗಿರಿ ಸಕ್ಕದಾಗಿ ಸಾಟ್ಕೋತಿದ್ದೀರಾ. ಗಿರಿ ಭಾಳ ನ್ಯಾಚುರಲ್ ಆ್ಯಕ್ಟ್ರು. ನಿಜ ಹೇಳ್ತೀನಿ, ನಾವೆಲ್ಲ ಆ್ಯಕ್ಟ್ ಮಾಡ್ತೀವಿ, ನೀನು ಆ್ಯಕ್ಟ್ ಮಾಡಲ್ಲ. ನೀನು ಅದ್ಭುತವಾದ ಕಲಾವಿದ. ಅದರಿಂದ ಅವರಿಬ್ಬರು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾರೆ. ಜಾಸ್ತಿ ಮಾತಾಡ್ತಾ ಇದ್ದೀರಾ ಅನಿಸುತ್ತೆ. ತುಂಬ ಧನ್ಯವಾದಗಳು. ನಿಜವಾಗ್ಲೂ ನಮಗೆ ಮುಂಚೆಯಿಂದ ಉಳಿದಿದ್ದು ಒಂದೇ, ಪ್ರೆಸ್ ಮೀಡಿಯಾ. ದಯವಿಟ್ಟು ಸರ್ ನಾನು ಹೇಳ್ತೀನಿ, ಒಂದ್ಸಲಿ ಸಿನಿಮಾ ತೋರಿಸಿ. ನೀವು ರಿಲೀಸ್ ಮಾಡೋಕ್ಕೆ ಮುಂಚೆ ಇದು ಏನೋ ಪ್ರೀಮಿಯರ್ ಶೋನ ಏನಾಗ್ತಾರಲ್ಲ ಅದು ಹಾಕ್ಬೇಡಿ. ಬರೀ ಪ್ರೆಸ್ನವ್ರಿಗೆ, ಮೀಡಿಯಾದವ್ರಿಗೆ ನೀವು ದಯವಿಟ್ಟು ಸಿನಿಮಾ ತೋರಿಸಿ. ಪ್ರೀಮಿಯರ್ ಶೋ ಹಾಕೋದು, ಕಲಾವಿದರನ್ನ ಕರೆ, ಅದೆಲ್ಲ ಬೇರೆ. ಒನ್ಸ್ ಮೋರ್ ಅಂತ ಹೇಳ್ತಿರ್ತಾರೆ. ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ಒನ್ಸ್ ಮೋರ್ ಅಲ್ಲ, 2 ಮೋರ್ ನೋಡಲಿ. ಅದರಿಂದ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು. ಅವ್ರ ವೈಫ್ ಕೂಡ ಜೊತೆಲಿ ಎಲ್ಲಿದ್ದಾರೆ ಅವರು, ಅವರ ಸಾಥಿ ತುಂಬ ಸಾಥ್ ಕೊಟ್ಟರು. ಈ ಸಿನಿಮಾ ಟೈಮಲ್ಲಿ ಅವ್ರು ಪ್ರೆಗ್ನೆಂಟ್ ಪಾಪ. ಅಂಥ ಸಮಯದಲ್ಲೂ ಕೂಡ ಅವರು ಸ್ಪಾಟಲ್ಲಿ ಬಂದು ಕೂತ್ಕೊಳ್ಳೋರು. ನಮ್ಗೆ ಊಟ ಆಗಲಿ, ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗಲಿ, ಚಂದನ್ ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್. ನಿಮಗೆ ಒಳ್ಳೆ ಮನಸ್ಸು ಕೂಡ ಇದೆ, ಕಲಾವಿದರಿಗೆ ಬೆಲೆ ಕೊಡ್ತೀರಾ. ನಿಮಗೆ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಹಾರಿಸ್ತೀನಿ. ಏನದು ಯಾವ ಮಾಡಿದ್ದು ಸಾರೆ ಗಾಮ ನೀ ನನ್ನ ಜೀವ 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 ಕಣೆ
ಆ ಬಿಡ್ಜ್ ಲೈನ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ವೆರಿ ಫೈನ್. ಯಾರು ಮೀಸಲಿಟ್ಟರಾಗಿರಷ್ಟೇ ಟಕ್ ಅಂತ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಅದರಿಂದ ಈ ಹಾಡು, ಎಲ್ಲ ಹಾಡುಗಳು ಚೆನ್ನಾಗಿದೆ. ಈ ಸಿನಿಮಾ ಹಿಟ್ಟಾಗಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟೆ ಅನ್ಸುತ್ತೆ, ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಚಂದನ್ಗೆ, ಈ ಸಿನಿಮಾ ಟೀಮ್ಗೆ, ಈ ಪ್ರೊಡಕ್ಷನ್ಗೆ, ಅವ್ರು ಪಟ್ಟಿರೋ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತ ನಮಸ್ಕಾರ. ಥ್ಯಾಂಕ್ ಯು ಡೈಲಾಗ್ ಮೇಲೆ ಡೈಲಾಗ್ ನಿಮಗಿದೆ ಅಂತ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹಾಗೂ ಈ ಹಾಡು ನೋಡಿದ್ರೆ ಹೇಗೆ ಅನ್ನಿಸ್ತು ಅಂತ. ಹಾಡು ಭಾಳ ಚೆನ್ನಾಗಿದೆ, ಜೊತೆಗೆ ಚಂದನೇ ತುಂಬ ಚೆನ್ನಾಗಿದೆ. ಚಂದನ್ ಈ ನನ್ನ ಜೀವ ಅಂತ ಈ ಹಾಡು ಜನ ನೋಡಿದ್ಮೇಲೆ ಕೇಳಿಸ್ಕೊಂಡ್ಮೇಲೆ ಒಂಥರ ಡ್ರೀಮ್ ಬಾಯ್ ಥರ ಕಾಣ್ತದೆ. ಓಪನಿಂಗಲ್ಲಿ ಡ್ರೀಮ್ ಬಾಯ್ ಥರ, ಡ್ರೀಮ್ ಗರ್ಲ್ ಹೆಂಗಿದ್ರು ಅದೇ ಥರ ಡ್ರೀಮ್ ಬಾಯ್. ಕವಿತಾ ಅವ್ರು ಬೇಜಾರು ಮಾಡ್ಕೊಬಾರ್ದು, ಸಾಕಷ್ಟು ಮಾತಾಡಿದ್ದಾರೆ ಗೆಳೆಯರೆಲ್ಲ. ಅವ್ರ ಗೆಳೆಯರು ಕಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತು ಸಾಧು ಅವರು ಇಡೀ ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ಅವರ ಕಾರ್ಯವೈಖರಿ ಮತ್ತು ಆ ತಾಂತ್ರಿಕತೆ ಎಲ್ಲವನ್ನೂ ಗ್ರಹಿಸಿ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಅವ್ರ ಮುಂದೆ ನಾವು ಮಾತಾಡೋದಿದ್ದೀವಿ. ಅದರಿಂದ ಗಿರಿ ಭಾಳ ಮುಖ್ಯ ಪಾತ್ರದಲ್ಲಿ ಮಾಡಿರೋದ್ರಿಂದ ಅವ್ರು ಕೂಡ ಮಾತಾಡಬೇಕು. ನಮ್ಮ ಮಾತು ಆಗಣ್ಣ. ಚಂದನ್ ನಾನು ಸುಮಾರು 15 ವರ್ಷದಿಂದ ನೋಡ್ತಾ ಇದ್ದೀನಿ. ನನ್ನ ಮನೆ ಕಟ್ತಾ ಇರುವಾಗ ನನ್ನ ಮನೆ ಮುಂದೆನೇ ಶೂಟಿಂಗ್ ನಡೀತಾ ಇತ್ತು. ಕಾರ್ ಬಂದು ನಿಲ್ಲೋದು, ಕೆಂಪು ಕಾರು, ಒಬ್ಬ ಹುಡುಗ ಬಂದು ನಿಂತ್ಕೊಳ್ಳೋದು. ಒಂದು ಸೀರಿಯಲ್ ನಾಯಕ ನಟ ಹುಡುಗ ಭಾಳ ಚೆನ್ನಾಗಿದೆ. ಇವತ್ತೆಲ್ಲ ನಾಳೆ ಒಬ್ಬ ಒಳ್ಳೆ ನಾಯಕ ನಟ ಆಗೋದು ನಮ್ಮ ಚಿತ್ರರಂಗದಲ್ಲಿ ಅಂತ ನಾನು ಅವತ್ತೇ ನೋಡ್ತಾನೆ ಗಮನಿಸ್ತಾ ಇದ್ದೆ. ಅವರ ನಿರಂತರವಾದ ಪರಿಶ್ರಮದಿಂದ ಅವರ ಬದುಕನ್ನು ಕಟ್ಕೊಂಡಿದ್ದಾರೆ, ಜೊತೆಗೆ ಕನಸನ್ನ ಕಟ್ಟಿದ್ದಾರೆ. ಅವ್ರು ಮಾಡೋ ಕೆಲಸದಲ್ಲಿ ಹೆಮ್ಮೆ ಇದೆ. ಸೊ ಆ 4-5 ದಿನ ನಾನು ಶೂಟಿಂಗಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಿರುವಾಗ ಅವ್ನು ಮಾಡಿದ್ದೊಂದು ಸಣ್ಣ ಪಾತ್ರ, ಆದರೂ ಇದಕ್ಕೆ ನಾನು ಬೇಕಾಗಿತ್ತ ಅನ್ನಿಸ್ತಿತ್ತು. ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಹೋದಾಗ ನನ್ನ ಎಕ್ಸ್ಪ್ರೆಷನ್ನು ಮತ್ತು ರಿಯಾಕ್ಷನ್ ಅವ್ರು ಕ್ಯಾಚ್ ಮಾಡಿರೋದು ನೋಡಿದ್ರೆ ಈ ಸಣ್ಣ ಪಾತ್ರನೂ ಕೂಡ ಒಟ್ಟಾರೆ ಒಂದು ಸಿನಿಮಾಗೆ ಒಂದು ಡೈಮೆನ್ಷನ್ ಕೊಡುತ್ತೆ ಅಂತ ಅನ್ನೋದಕ್ಕೆ ಸಾಕ್ಷೀಭೂತವಾಗಿದೆ. ಸೊ ನನ್ನ ಮಾತಿಷ್ಟೇ, ಅವರು ಯಶಸ್ವಿ ಆಗಬೇಕು, ಚಿತ್ರ ಯಶಸ್ವಿ ಆಗಬೇಕು. ಸಾಧುವ್ರು ಹೇಳಿದಾಗೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಹೇಗಿರಬೇಕು ಅಂದರೆ ಜನ ಇದನ್ನು ನೋಡಲೇಬೇಕು. ಟಿವಿ ಆಫ್ ಮಾಡಿ, ಕಿಚನ್ ಕ್ಲೋಸ್ ಮಾಡಿ, ಸಿನಿಮಾ ಥಿಯೇಟ್ರಿಗೆ ಬಂದು ಮಾಲ್ಗೆ ಹೋಗಿ ಆ ಸಂಭ್ರಮವನ್ನು ಅನುಭವಿಸ್ಬೇಕು ನಮ್ಮ ಪ್ರೇಕ್ಷಕರು. ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಬೆಳವಣಿಗೆ ಆಗಬೇಕು. ಇಡೀ ಪ್ರಪಂಚದಲ್ಲಿ ನಮ್ಮ ಚಿತ್ರರಂಗ ಬಡವಾಗಿದೆ. ಯಾಕೆ ಅಂದರೆ ಒಳ್ಳೆ ಚಿತ್ರಗಳು ಬರಬೇಕು. ನಾವು ತೆಗೆದಿದ್ದು ಒಳ್ಳೆ ಚಿತ್ರ ಅಲ್ವಾ ಅಂತ ಬೇರೆ ನಿರ್ಮಾಪಕರು, ನಿರ್ದೇಶಕರು ಕೇಳ್ಬೋದು ನಮ್ಮ ಮಾತಿಂದ. ಆದರೆ ಒಬ್ಬ ಕಲಾವಿದನಾಗಿ, ರಂಗಭೂಮಿಯಿಂದ ಬಂದವನಾಗಿ, ಸಿನಿಮಾದಲ್ಲಿ ಬೆಳೀತಿರೋನಾಗಿ ಇಷ್ಟು ವರ್ಷ 39 ವರ್ಷ ಕೆಲಸ ಮಾಡಿದ್ದೀನಿ. ನಮಗೆ ಒಂದು ಒಳ್ಳೆಯ ಚಿತ್ರ ಯಾವುದು ಅನ್ನೋದು ನಿರ್ಧಾರ ಮಾಡುವಂಥದ್ದು ನಮಗೂ ಒಂದು ಪ್ರಾಥಮಿಕವಾದಂಥ ಒಂದು ಜ್ಞಾನ ನಮಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಿಂದ ಪ್ರೇಕ್ಷಕರ ದೃಷ್ಟಿಯಲ್ಲಿ ಅವ್ರಿಗೆ ಹಸಿವಿದೆ. ಪ್ರೇಕ್ಷಕ ಯಾವುದೇ ಒಂದು ಭಾಷೆ ಒಳ್ಳೆಯ ಚಿತ್ರ ಬಂದರೆ ಮನೆ ಪೂರ್ತಿ ಕುಟುಂಬ ಸಹಿತರಾಗಿ ಹೋಗ್ತಾರೆ. ಯಾಕೆ ಅಂದರೆ ಈ ಎಸ್ಕೇಪಿಂಗ್ ಫಿಲಾಸಫಿ ಅಂತ ಹೇಳ್ತಾರೆ. ಎಸ್ಕೇಪಿಂಗ್ ಫಿಲಾಸಫಿ ಇದ್ರೇನು? ಒತ್ತಡದಿಂದ ಆಚೆಗೆ ಓಡೋ ಅಂತ ಫಿಲಾಸಫಿ. ಎಲ್ಲರೂ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದರಿಂದ ಕೆಲವರು ಆಟಾಡಕ್ಕೆ ಹೋಗ್ತಾರೆ, ಕೆಲವರು ವೀಕೆಂಡ್ ಮೋಜು ಮಸ್ತಿಗೆ ಹೋಗ್ತಾರೆ, ಕೆಲವರು ಇನ್ನೇನೋ ಒಂದು ಕೆಲಸಕ್ಕೆ ಹೋಗ್ಬೋದು. ಇದು ನಮ್ಮ ಎಸ್ಕೇಪಿಂಗ್ ಫಿಲಾಸಫಿ. ಈ ಒಂದು ಸಿನಿಮಾ ಒಂದು ಮನರಂಜನೆ ಮೂಲಕ ನಮ್ಮ ಮನಸ್ಸಿಗೆ ಒಂದು ಹಿತ ನೀಡುತ್ತೆ ಅನ್ನೋ ಒಂದು ಇದರಿಂದ ಆ ಒಂದು ಆಯ್ಕೆ ಮಾಡ್ಕೋತಾರೆ. ಅದರಿಂದ ನಾನು ಹೇಳೋದಿಷ್ಟೇ, ಹೆಚ್ಚು ಮಾತಾಡೋದು ಬೇಡ. ಚಿತ್ರ ಯಶಸ್ವಿಯಾಗಲಿ. ಈ ಹಾಡು ತುಂಬ ಚೆನ್ನಾಗಿದೆ. ಚಂದನ್ ಓಪನಿಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಈ ಡ್ರೀಮ್ ಬಾಯ್ಗೆ ನಾವೆಲ್ಲರೂ ಸೇರಿ ಒಳ್ಳೇದಾಗಲಿ ಅಂತ ಹೇಳೋಣ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್.
ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಲವ್ ಮಾಕ್ಟೇಲ್ ಮಾಡಿದಾಗ ರಿಲೀಸ್ ಆದಮೇಲೆ ಕೋವಿಡ್ ಟೈಮಲ್ಲಿ ಚಂದನ್ ಫೋನ್ ಮಾಡಿದ್ದು. ಒಂದು 3/4 ಗಂಟೆ 1 ಅವರ್ ಮಾತಾಡಿದೆ. ಫಿಲಮ್ ಹಂಗಿದೆ, ಸಖತ್ತಾಗಿ ಮಾಡಿದೆ ಮಗ. ಯಾಕಂದರೆ ಎಲ್ಲ ಆರ್ಟಿಸ್ಟ್ ಒಂದು ಇದರಲ್ಲಿ ಇರ್ತೀವಿ, ಯಾವುದು ಸಿಗ್ತಾರ ನಮಗೆ ನಾವೇ ಮಾಡ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ. ಕರೆಕ್ಟಾಗಿ ಮಾಡಿದೆ ಮಗ ನೀನು, ಹಿಂಗೆ ಅದೆಲ್ಲ ಹಂಗೆ ಅಂತೆಲ್ಲ ಮಾತಾಡಿದ್ದೆ ಆಗ. ಸೊ ಅದಾದ ಒಂದು 3-4 ವರ್ಷ ಆದ ಲಾಸ್ಟ್ ಇಯರ್ ಏನೋ ನಾನು ಬರಿತಾ ಇದ್ದೀನಿ ಅಂತಂದ. ನನಗೆ ಖುಷಿ ಆಯ್ತು, ಇಲ್ಲ ಮಾಡು, ಬಟ್ ಬಜೆಟ್ ಕಂಟ್ರೋಲಲ್ಲಿ ಮಾಡು ನೀನು, ನಿನ್ಗೆ ಏನು ಅನ್ಸುತ್ತೆ ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದ್ದೆ. ಸೊ ಅದಾದ್ಮೇಲೆ ಅವನೇನು ಅದ್ರ ಸಿನಿಮಾ ಮುಗಿಸಿದ್ದಾನೆ. ಸೊ ನನಗೆ ನಮ್ಮ ಸೇಮ್ ಮ್ಯೂಸಿಕ್ ಡೈರೆಕ್ಟ್ರು ಲವ್ ಮಾಕ್ಟೇಲ್ 2 ನಕುಲ ಭಯಂಕರ್ ಮಾಡಿದ್ದೆ, ಇವ್ರದ್ದು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಅಲ್ಲಿ ಅಪ್ಡೇಟ್ಸ್ ಇಲ್ಗೋತಾ ಇದೆ, ಹೆಂಗೆ ಮಾಡಿದ್ದಾನೆ, ಹೆಂಗೆ ಬಂದಿದೆ, ಲೆಂತ್ ಹೆಂಗಿದೆ, ಎಲ್ಲಿ ಏನಾದ್ರು ಬೋರ್ ಆಗ್ತಿದೆಯಾ, ಪ್ರತಿಯೊಂದು ಕೇಳ್ಕೊಂಡು ಅವ್ನಿಗೆ ಅವ್ನಿಗೆ ಫೀಡ್ಬ್ಯಾಕ್ ಮಾತಾಡ್ತಾ ಇದ್ವಿ. ಸೊ ಐ ಥಿಂಕ್ ಭಾಳ ಖುಷಿ ಆಯ್ತು ಮುಗಿಸಿ ರಿಲೀಸ್ ಅಂತಕ್ಕೆ ತೊಗೊಂಬರ್ತಾ ಇರೋದು. ಪ್ಲಸ್ ಒಂದು ಸಿನಿಮಾ ಎಸ್ಪೆಷಲಿ ಒಬ್ರು ಆ್ಯಕ್ಟ್ರ್ ಮಾಡೋದು, ಈಗ ಕವಿತಾ ಅವರು ಇವರಿಬ್ಬರು ಸೇರ್ ಮಾಡಿದ್ದಾರೆ. ಯಾಕಂದರೆ ನಾನು ಮಿಲನ ಸೇರ್ ಮಾಡಿದಂಥ ಚಿತ್ರ ಅದು. ಸೊ ನಮಗೆ ಗೊತ್ತು ಅದ್ರ ಸ್ಟ್ರಗಲ್ಸ್ ಏನಿರುತ್ತೆ, ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ, ಅಥವಾ ಒಂದು ಬರವಣಿಗೆಯಲ್ಲಾಗ್ಬೋದು, ಒಂದು ಅದನ್ನು ಸೆಟ್ಟಲ್ಲಿ ಬಂದು ಮತ್ತೆ ಕಂಪ್ಲೀಟ್ ದುಡ್ಡು ಹಂಚ್ಕೊಂಬಂದಾಗಿ ಅಥವಾ ಲೊಕೇಶನ್ ನೋಡೋದು, ಅದೆಲ್ಲ ಒಂದು ಜರ್ನಿ ಅದು. ಸೊ ಅದೊಂದು ಬ್ಯೂಟಿಫುಲ್ ಜರ್ನಿ. ಅವಾಗ ಮಾಡೋವಾಗ ಎಲ್ಲಿ ಹೋಗ್ತಿದ್ದೀವಿ, ಏನಕ್ಕೆ ಮಾಡ್ತಿದ್ದೀವಿ, ಹೆಂಗೆ ಮಾಡ್ತಾ ಇದ್ದೀವಿ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ಧೈರ್ಯದಲ್ಲಿ ನುಗ್ಗಿದ್ದು. ಸೊ ಒಂದು ಆನೆಸ್ಟ್ ಎಫರ್ಟಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇಟ್ಕೊಂಡಿರೋ ನಾನು. ಸೊ ಚಂದನ್, ಆಲ್ ದ ಬೆಸ್ಟ್ ಮಗ, ಒಳ್ಳೇದಾಗಲಿ. ಸಾಧು ಸರ್ ಹೇಳಿದ್ದು ಕೇಳಿ, ಯಾಕಂದ್ರೆ ಅವ್ರು ಸುಮ್ಮನೆ ಹೇಳಲ್ಲ ಹಂಗೆಲ್ಲ. ಫಸ್ಟ್ ಆಫ್ ಆಲ್ ಪ್ರೋಗ್ರಾಮ್ಗಳಿಗೆ ಬರಲ್ಲ, ಶೂಟಿಂಗ್ ಬರೋದೇ ಕಷ್ಟ ಇರುತ್ತೆ ಮಾಡೋದು. ಸೊ ಪ್ರೋಗ್ರಾಮ್ ಬಂದಿದ್ದಾರೆ ಅಂದರೆ ಡೆಫಿನೆಟ್ಲಿ ಸಾಧು ಸರ್ ತುಂಬ ಇಷ್ಟ ಆಗಿರುತ್ತೆ ಅಂತ ನಾಟಿದೆ ಸಾಧು ಸರ್ಗೆ. ಆಮೇಲೆ ಬೇರೆ ಬಂದಿದ್ದಾರೆ, ಫಸ್ಟ್ ಟೈಮ್ ಒಂದು ಕೂತಿದಾರಲ್ಲ, ಅದು ನೋಡಿಲ್ಲ ಇಲ್ಲ ಮೋಸ್ಟ್ಲಿ. ಸೊ ಅವ್ರು ಅಷ್ಟೇ ಹೇಳಿದ್ದಾರೆ ಅಂದರೆ ಚಂದನ್ ಡೆಫಿನೆಟ್ಲಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಚಂದನ್ ಏನು ಕೆಲಸ ಮಾಡಿದ್ದೀನಿ, ಎಷ್ಟು ಹೇಗೆ ಸಿನಿಮಾ ಮಾಡಿದ್ದೇನೆ ಅಂತ ನೋಡೋದಕ್ಕೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಆ್ಯಂಡ್ ನಾನು ಇನ್ನೂ ಸಾಂಗ್ ನೋಡಿಲ್ಲ, ಬರೀ ಅದೊಂದು ಕ್ಲಿಪ್ ನೋಡಿದ್ದು ಅಷ್ಟೇ. ಸೊ ಮತ್ತೆ ಹಾಕ್ಬೋದು ನಾವೆಲ್ಲ, ಸೊ ನೋಡ್ತೀನಿ. ಸೊ ಆಲ್ ದ ಬೆಸ್ಟ್ ಮಗ. ಆ್ಯಂಡ್ ಡೆಫಿನೆಟ್ಲಿ ರಿಲೀಸ್ಗೆ ಮುಂಚೆನೇ ಒಂದ್ಸಲ ಸಿನಿಮಾ ನೋಡೋಣ ಅಂತ ಮಾತಾಡ್ತಿದ್ವಿ. ಸೊ ಶೀಘ್ರದಲ್ಲೇ ನೋಡ್ತೀನಿ ಸಿನಿಮಾನ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಮಗ. ಥ್ಯಾಂಕ್ ಯು ಡಾರ್ಲಿಂಗ್ ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಅಕ್ಷತಾ ಬೋಪಯ್ಯ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ವಿತ್ ನಮ್ಮ ನಿಮಿಕಾ ರತ್ನಾಕರ್ ಅವರು, ಹಾರ್ಟ್ಲಿ ವೆಲ್ಕಮ್, ಕಂಗ್ರ್ಯಾಚುಲೇಷನ್ಸ್. ನೀ ನನ್ನ ಜೀವ ಸಾಂಗ್ ಇವತ್ತು ರಿಲೀಸ್ ಆಯಿತು. ಫ್ಲರ್ಟ್ ಬಗ್ಗೆ, ಚಂದನ್ ಅವರ ಡೈರೆಕ್ಷನ್ ಬಗ್ಗೆ, ಅದೇ ರೀತಿಯಾಗಿ ನಿಮ್ಮ ತಂಡದ ಬಗ್ಗೆ ದಯವಿಟ್ಟು ಮಾತನಾಡಬೇಕು ನಿಮಿಕಾ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಫ್ಲರ್ಟ್ ಮೂವಿಯ ಫ್ರೆಂಡ್ಶಿಪ್ ಸಾಂಗ್, ಫ್ರೆಂಡ್ಶಿಪ್ ಆ್ಯಂಥಮ್ ಲಾಂಚ್ಗೆ ನೀವೆಲ್ಲ ಬಂದಿದ್ದೀರಾ. ಆ್ಯಂಡ್ ಈ ಸಾಂಗನ್ನು ಹಾಡಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸುದೀಪ್ ಸರ್. ಆ್ಯಂಡ್ ಈ ಸಾಂಗ್ ಲಾಂಚ್ ಸಪೋರ್ಟ್ ಮಾಡಲಿಕ್ಕೆ, ಚಂದನ್ಗೆ ಸಪೋರ್ಟ್ ಮಾಡಲಿಕ್ಕೆ ಇಡೀ CCL ತಂಡ ಬಂದಿದೆ, ಅವರೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ. ಇದಕ್ಕಿಂತ ಬೆಸ್ಟ್ ಲಾಂಚ್ ಐ ಥಿಂಕ್ ಯಾವ ಸಾಂಗ್ಗೂ ನನಗೆ ಇಲ್ಲಿ ತನಕ ಮಾಡಿರೋ ಮೂವಿಗೆ ಸಿಕ್ಕಿಲ್ಲ. ದಟ್ಸ್ ರಿಯಲಿ ಸ್ಪೆಷಲ್ ಮೂಮೆಂಟ್. ಥ್ಯಾಂಕ್ ಯು ಎಲ್ಲ CCL ತಂಡದವರಿಗೆ ಫಾರ್ ಕಮಿಂಗ್ ಫಾರ್ ದಿಸ್ ಲಾಂಚ್ ಆ್ಯಂಡ್ ಲಾಂಚಿಂಗ್ ದಿಸ್ ಸಾಂಗ್. ಆ್ಯಂಡ್ ಇನ್ನು ಚಂದನ್ ಅವರು ಈ ಮೂವಿಯಲ್ಲಿ ಡಿರೆಕ್ಷನ್, ಪ್ರೊಡಕ್ಷನ್ ಹಾಗೆ ಆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಸಾಧು ಸರ್ ಹೇಳಿದ ಹಾಗೆ ಈ ಮೂರು ಕೆಲಸವನ್ನ ಒಟ್ಟಿಗೆ ಮಾಡಿರುವಾಗ ಕಷ್ಟಪಟ್ಟಿರೋ ರೀತಿ ನಾವೆಲ್ಲ ನೋಡಿದೀವಿ. ಅಂಡ್ ಐ ರಿಯಲಿ ಹೋಪ್ ಇದಕ್ಕೆ ಒಂದು ಒಳ್ಳೆ ರಿವಾರ್ಡ್ ಸಿಗುತ್ತೆ ಅಂತ ಈ ಮೂವಿ ರಿಲೀಸ್ ಆಗೋ ಟೈಮಲ್ಲಿ. ಹಾಗೆ ಇವರು ಹೇಳಿದ ಹಾಗೆ 99 ಗರ್ಲ್ ಫ್ರೆಂಡ್ಸ್, 99 ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಆ 99 ಗರ್ಲ್ ಫ್ರೆಂಡ್ಸ್ ಅಲ್ಲಿ ಒಂದು ಸ್ಪೆಷಲ್ ಗರ್ಲ್ ಫ್ರೆಂಡ್ ನಾನು. ಸೊ ಇದರಲ್ಲಿ ಬೇರೆ ಅದು ಐ ಥಿಂಕ್ ಎಲ್ಲರೂ ಮೂವಿ ರಿಲೀಸ್ ಆದಾಗ ನೋಡ್ತಾರೆ ಯಾರಿಗೆ ನಾನು ಸ್ಪೆಷಲ್, ಯಾರಿಗೆ ಸ್ಪೆಷಲ್ ಅಲ್ಲ ಅಂತ. ನನಗೆ ಯಾರು ಸ್ಪೆಷಲ್ ಅಂತಲೂ ಅದರಲ್ಲಿ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನೊಂದು ಬೇರೆ ಕ್ಯಾರೆಕ್ಟರ್ ಆ್ಯಕ್ಚುಲಿ ಇದರಲ್ಲಿ ಮಾಡಿದ್ದೀನಿ. ಇದರಲ್ಲಿ 2 ಶೇಡ್ಸಲ್ಲಿ ಕಾಣಿಸ್ಕೊಳ್ತೀನಿ. ಆ್ಯಂಡ್ ಆ ಸೆಕೆಂಡ್ ಶೇಡ್ ಒಂಥರ ಚೆನ್ನಾಗಿದೆ, ಒಂದು ಸ್ವಲ್ಪ ನೆಗೆಟಿವ್ ಇದೆ, ಒಂದು ಸ್ವಲ್ಪ ಪಾಸಿಟಿವ್ ಇದೆ. ಥ್ಯಾಂಕ್ ಯು ಸೋ ಮಚ್ ಚಂದನ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಹಾಗೆ ಸಾಧು ಸರ್,
ಹೇಗೆ ಹೇಳಿದ್ರು ಅವರು ಒಂದು ಡಿಫ್ರೆಂಟ್ ಅವತಾರದಲ್ಲಿ ಇದರಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ನಾನು ಆಕ್ಚುಲಿ ಪರ್ಫಾರ್ಮೆನ್ಸ್ ಅಲ್ಲಿ ಗಿರಿ ಅವರನ್ನ ಒಂದು ಬೇರೆ ತರ ನೋಡಿದ್ದೀನಿ. ಯಾಕೆಂದ್ರೆ ಮಿಸ್ಟರ್ ಬ್ಯಾಚುಲರ್ ಮೂವಿಯಲ್ಲಿ ಕೃಷ್ಣ ಅಂಡ್ ಗಿರಿ ಜೊತೆ ನನಗೆ ಸಾಕಷ್ಟು ಕಾಂಬಿನೇಷನ್ ಸೀನ್ಸ್ ಇತ್ತು, ಅಂಡ್ ಅದರಲ್ಲಿ ಗಿರಿ ಅವರನ್ನು ನೋಡೋದಕ್ಕೂ ಈ ಮೂವಿಯಲ್ಲಿ ನಾನು ಗಿರಿ ಅವರನ್ನ ಪರ್ಫಾರ್ಮ್ ಮಾಡಿದ್ದಕ್ಕೆ ಐ ಥಿಂಕ್ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಗಿರಿ ಅವರನ್ನ ನೀವು ಸೀರಿಯಸ್ ಆಗಿ ನೋಡಿದ್ರೆ ಹೇಗಿರ್ಬೋದಂತ ಇವಾಗಲೇ ಇಮ್ಯಾಜಿನ್ ಮಾಡಿ, ಬಿಕಾಸ್ ಅದನ್ನ ನೀವು ಮೂವಿಯಲ್ಲಿ ನೋಡ್ತೀರಾ. ಹಾಗೆ ನನಗೆ ಐ ಹ್ಯಾಡ್ ಅ ರಿಯಲಿ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಧು ಸರ್, ಶ್ರುತಿ ಮ್ಯಾಮ್, ರಂಗಾಯಣ ರಘು ಸರ್. ನನಗೆ ಅಕ್ಷಿತಾ ಜೊತೆ ಕಾಂಬಿನೇಷನ್ ಸೀನ್ಸ್ ಇರಲಿಲ್ಲ, ಬಟ್ ಶಿ ಇಸ್ ಡನ್ ಅ ವಂಡರ್ಫುಲ್ ಜಾಬ್ as ವೆಲ್. ಆ್ಯಂಡ್ ಇನ್ನು ಮೀಡಿಯಾ ಫ್ರೆಂಡ್ಸ್, ಎಲ್ಲ ಮಾಧ್ಯಮ ಮಿತ್ರರೇ, ಐ ಥಿಂಕ್ ಕೃಷ್ಣ ಅವ್ರು ಇಲ್ಲೇ ಇದ್ದಾರೆ. ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ? ಅವರು ಲವ್ ಮಾಕ್ಟೇಲ್ ಮೂವಿ ಇವಾಗ ಸಕ್ಸಸ್ಫುಲಿ 3rd ಪಾರ್ಟ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಹಾಗೆ ನಮ್ಮ ಚಂದನ್ಗೂ ಈ ಥರನೇ ಸಪೋರ್ಟ್ ಮಾಡಿ, ನಮ್ಮ ಮೂವಿಗೂ ಅಷ್ಟೇ ಯುನೋ ಪ್ರಮೋಷನ್ಸ್ ನಿಮ್ಮ ಕಡೆಯಿಂದ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್ ನಿಮಿಕಾ ಅವರೇ. ಅಕ್ಷಿತಾ ಅವರೇ, ಎಸ್ ಕ್ವಶನ್ ಇದೆಯಾ? ಯಾವ ಕಡೆ? ಈ ಕಡೆನಾ? ಒಂದು ಸ್ವಲ್ಪ ಈ ಕಡೆ ಬನ್ನಿ. ಎಸ್, ಓಕೆನಾ? ಓಕೆ, ಎಸ್. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಇವತ್ತಾಗಿದೆ. ಫಸ್ಟ್ ಟೈಮ್ ನಾನು ಪೂರ್ತಿ ಸಾಂಗ್ನ ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ನೋಡಿರೋದು. ಆ್ಯಂಡ್ ಸುದೀಪ್ ಸರ್ದು ಖಡಕ್ ಆಗಿರೋ ವಾಯ್ಸು ಇಂಪಾಗಿ ಆಡಿದ್ದಾರೆ. ಸೊ ನಿನ್ನೆ ಆ್ಯಕ್ಚುಲಿ ಟೀಸರ್ ನಾನೊಂದು 10 ಸತಿ ರಿಪೀಟ್ ಮೋಡಲ್ಲಿ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಗಿರಿ ಅಣ್ಣಂದಾಗಲಿ, ಚಂದು ಅವ್ರದ್ದಾಗಲಿ, ಒಂದು ಕಾಂಬಿನೇಷನ್ ಆಗಲಿ, ಒಂದು ರ್ಯಾಪು, ಆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಸ್ಕ್ರೀನಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ ಸಿನಿಮಾಗೆ ಸುದೀಪ್ ಸರ್ ನಮ್ಮ ಸಿನಿಮಾದಲ್ಲಿ ಆಡಿರೋದು ಒಂದು ದೊಡ್ಡ ಬ್ಲೆಸ್ಸಿಂಗ್ ನಮಗೆ. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಹಾಗೆ ಈ ಸಿನಿಮಾ ನನಗೆ ಲಾಸ್ಟ್ ಮಿನಿಟಲ್ಲಿ ಸಿಕ್ಕಿರೋದು. ನಾಳೆ ಇನ್ನೊಂದು ಶೂಟಿಂಗ್ ಹೋಗಬೇಕು. ಸೊ ಇವತ್ತು ಚಂದು ಅವ್ರು ಕಾಲ್ ಮಾಡಿ ಒಂದು ಅದ್ಭುತವಾಗಿರೋ ಒಂದು ಪಾತ್ರನ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಎಂಟೈರ್ ಸಿನಿಮಾದಲ್ಲಿ ನಾನು ಅವ್ರಿಗೆ ಸೊ ಆಯ್ತು, ನಾನು ಹೇಳಲ್ಲ. ಆ್ಯಂಡ್ ತುಂಬ ಚೆನ್ನಾಗಿರೋ ಒಂದು ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಂದು ಅವರು. ಮತ್ತು ಪ್ರವೀಣ್ ಸರ್ಗೂ ಥ್ಯಾಂಕ್ಸ್ ಸರ್. ಪ್ರತಿಯೊಂದು ಹೆಜ್ಜೆಗೂ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಈ ಜಗತ್ತಲ್ಲಿ ನನ್ನ ಪ್ರಕಾರ ಅಪ್ಪ ಅಮ್ಮನ ರಿಲೇಷನ್ಶಿಪ್ ಬಿಟ್ಟರೆ ಫ್ರೆಂಡ್ಶಿಪ್ ಬಾಂಡ್ ತುಂಬ ಚೆನ್ನಾಗಿ ಏನೋ ಸ್ಟ್ರಾಂಗ್ ಆಗಿರೋ ಒಂದು ಇದು ಪ್ಲೇ ಆಗುತ್ತೆ ನಮ್ಮ ಲೈಫಲ್ಲಿ. ಸೊ ನನಗೆ ಆ್ಯಕ್ಚುಲಿ ಸಾಂಗ್ ನೋಡ್ತಾ ನನಗೆ ನನ್ನ ಫ್ರೆಂಡ್ಸ್, ನಾನು ಝೀರೋದಿಂದ ಇರುವಾಗಲೂ ಇಲ್ಲಿ ತನಕ ಬಂದಿದ್ದಕ್ಕೂ ನನ್ನ ಫ್ರೆಂಡ್ಸ್ ತುಂಬ ಕನೆಕ್ಟ್ ಆದರು ನನಗೆ. ಸೊ ನಿಮ್ಮೆಲ್ರಿಗೂ ನಿಮ್ಮ ಫ್ರೆಂಡ್ಸು ಮತ್ತು ಎಲ್ಲ ಮೆಮೊರೀಸ್ ರೀಕಾಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವಿತ್ ನಿಮಿಕಾ. ಅವ್ರು ಹೇಳ್ದಂಗೆ ಅಷ್ಟು ಕಾಂಬಿನೇಷನ್ ಸೀನ್ ಇರಲಿಲ್ಲ, ಬಟ್ ಶಿ ಹ್ಯಾಡ್ ಬೀನ್ ಮೈ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಗಿರಿ ಅಣ್ಣನ ಜೊತೆ ನಿಮ್ ಫ್ಲಡ್ ಸೀನ್ ಇರ್ಲಿಲ್ಲ ಅನ್ನೋದು ನೀವೇ ಬಿಟ್ಬಿಟ್ರಿ ಅಲ್ಲಿ. ನಮಗೆ ಗೊತ್ತಾಯ್ತು ಅಣ್ಣ ಅಂತ ಹೇಳಿದ್ಮೇಲೆ. ಅಲ್ಲ, ಅವ್ರು ಹೇಳಿದ್ರು ಅಂತ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಚಂದನ್ ಜೊತೆ ಕತೆ ಸ್ಟಾರ್ಟ್ ಆದಾಗಿಂದ ಜೊತೆಲಿದ್ದೀನಿ. ಈ ಸಿನಿಮಾ ಮಾಡಬೇಕು ಅಂತ ಒಂದು ದೊಡ್ಡ ಕನಸು. ಒಂದು ಎವ್ರಿ ಡೇ ಅವ್ನು ಕಷ್ಟಪಟ್ಟಿರೋದಕ್ಕೆ ಈ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. 100% ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್. ಪುನೀತ್ ಅವರೇ, ಎಲ್ರಿಗೂ ನಮಸ್ಕಾರ. ನನ್ನ ಪಿಲ್ಲರ್ಸ್ನ ಕರಿಬೇಕು ಅಂತ ಬೇಜಾರು ಕರಿತೀನಿ. ಒಂದು ನಿಮಿಷ. ಚೇತು, ಮಂಜೇಶ್, ಸೋಮಶೇಖರ್, ಗಗನ್, ವಜ್ರ. ಗಗನ್ ಬನ್ನಿ ಮೇಲೆ, ಬೇಗ ಬನ್ನಿ. ವಜ್ರ ಬಂದ್ರ? ವಜ್ರ, ಮೈಲಾರಿ, ನಂದೀಶ್. ಆ್ಯಕ್ಚುಲಿ ಚಂದನ್ ಅವ್ರಿಗೆ ಗೊತ್ತು, ನಮ್ಮ ಫ್ಲಡ್ ಸಿನಿಮಾಗೆ ಇವರಿಷ್ಟು ಜನ ಪಿಲ್ಲರ್ಸ್ ಇದ್ದಂಗೆ. ಇವರಿಲ್ಲಾಂದರೆ ಫ್ಲಡ್ ಸಿನಿಮಾ ಮುಗಿತಾ ಇರಲಿಲ್ಲ. ನನಗೆ ಒಂದು 2021 ಚಂದನ್ ಅವ್ರು ಕಾಲ್ ಮಾಡ್ತಾರೆ, ಬದಲು ಒಂದಿನ ಬನ್ನಿ ಮೀಟ್ ಮಾಡಬೇಕು ನಿಮ್ಮನ್ನ ಅಂತ. ಒಂದು 15 ದಿನ ಆಟ ಆಡಿಸ್ತೀನಿ ಅವ್ರಿಗೆ ಸಿಗೋಕ್ಕೆ. ಒಂದಿನ ಮೀಟ್ ಮಾಡಿದ್ರೆ ಸಿನಿಮಾ ಮಾಡ್ತೀನಿ ನಾನು, ಸಿನಿಮಾ ಮಾಡೋಣ ಅಂದರು. ಸರಿ ಸರ್ ಮಾಡೋಣ ಅಂತೆ. ಆಮೇಲೆ ಒಂದು ಲೈನ್ ಹೇಳಿದ್ರು ಅವತ್ತು. ಅದಾದ್ಮೇಲೆ 3 ವರ್ಷ ಆದ್ರೂ ಸಿನಿಮಾ ಮಾಡೋಣ ಅಂತ ಹೇಳ್ತಾನೆ ಇದ್ದಾರೆ. ನಾವು ಮಾಡ್ತಾನೆ ಇದ್ವಿ. ಸಿನಿಮಾ ಮಾಡೋಣ ಅಂತ ಹೇಳಿದ್ರು, ಕತೆ ಹೇಳಿದ್ರು, ಕತೆ ಎಲ್ಲನೂ ರೆಡಿ ಇತ್ತು. ಆಮೇಲೆ 2024 ಏಪ್ರಿಲಲ್ಲಿ ಕಾಲ್ ಮಾಡ್ತಾರೆ, ಬದರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಡ ಅಂತಾರೆ. ಸರಿ ಬದರ್ ಮಾಡೋಣ ಅಂತೀನಿ. ಅವಾಗ ಹೇಳ್ತಾರೆ ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಾರೆ. ಆಮೇಲೆ ಸರಿ ಆಯ್ತು, ಒಂದೇ ಮಾತು ಹೇಳ್ತಾರೆ, ಬದರ್ ನನ್ನ ಹತ್ರ ಇರೋದು ಬಜೆಟ್ ಇಷ್ಟೇ ಸಿನಿಮಾ ಮುಗಿಸ್ಬೇಕು, ನೀವು ಹೆಂಗೆ ಮುಗಿಸ್ತೀರಾ ಮುಗಿಸಿ ಅಂತ ಜವಾಬ್ದಾರಿ ನನ್ನ ಮೇಲೆ ವಹಿಸ್ತಾರೆ. ಬದರ್ ನಿಮ್ಮ ಬಜೆಟಲ್ಲಿ ಸಿನಿಮಾ ಮುಗಿಸಿದ್ದೀರಾ?
ನಿಮ್ಮ ಬಜೆಟ್, ನೀವು ಅನ್ಕೊಂಡಿದ್ದ ಬಜೆಟ್ ಅದು ಸಿನಿಮಾ ಮುಗಿಸ್ಕೊಟ್ಟಿದ್ದೀನ? ಒಳ್ಳೇದು ಬಿಡಿ, ಸಿನಿಮಾ ಚೆನ್ನಾಗಿ ಬಂದಿದೆ. ಆದರೆ ಅದಾದಮೇಲೆ ಸಿನಿಮಾನು ಮುಗಿಸ್ತೀವಿ. ಇವತ್ತು ಇಲ್ಲಿದ್ದೀವಿ. ಹಾಗೆ ಗಿರಿಯಣ್ಣನ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ. ಗಿರಿಯಣ್ಣಗೆ ತುಂಬ ಕ್ವಾಟ್ಲೆ ಕೊಟ್ಟಿದ್ದೀನಿ ಸಿನಿಮಾದಲ್ಲಿ ನಾನು. ನಿಮಿಕಾ ಅವ್ರಿಗೂ ಅಷ್ಟೇ, ಆರ್ಟಿಸ್ಟ್ಗಳು ಎಲ್ರಿಗೂ ಕ್ವಾಟ್ಲೆ ನಾನು ಕೊಟ್ಟಿದ್ದೀನಿ ತುಂಬ. ಚಂದನ್ ಅವರು ಸಿನಿಮಾ ಏನು ಬೇಕು ಅದನ್ನು ಮಾಡಿದ್ದಾರೆ, ಬಟ್ ನಾನು ಕ್ವಾಟ್ಲೆ ಏನು ಕೊಡೋಕೆ ನಾನು ಕೊಟ್ಟಿದ್ದೀನಿ. ಇದು ಬಿಟ್ಟು ಇಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ. ಈಗ ಮಾತಾಡ್ಬಹುದಾ ನೀವು? ರೆಡಿ ಇದ್ದೀರಾ? ಸೂಪರ್, ಮಾತಾಡಿ. ಸಾರಿ ಅಣ್ಣ, ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಅಂದರೆ ಚಂದನಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಆನ್ ಟೈಮ್ ಬರಲ್ಲ ಚಂದನಣ್ಣ, ಫಸ್ಟ್ ನನಗಿಂತ. ಸೊ ರಿಯಲ್ ಫ್ಲರ್ಟ್ ಇವರು ಅಂತ ಗೊತ್ತಾಯ್ತು ಈಗ, ಗರ್ಲ್ ಫ್ರೆಂಡ್ ಜೊತೆಗೆ. ಚಂದನಣ್ಣನ ಹೇಳ್ಕೊಡಿದೆ ಗರ್ಲ್ ಫ್ರೆಂಡಿಗೆ ಟೈಮ್ ಕೊಡ್ಬೇಕಂತ. ವಿಚ್ ಇಸ್ ಅ ಗುಡ್ ಥಿಂಗ್. ನನಗೆ ಮಾತ್ರ ಕೊಡೋದೇ ಇಲ್ಲ, ಯಾವಾಗಲೂ ಲಾಕ್ ಮಾಡ್ಕೋತಾರೆ. ನನಗೆ ಮನೇಲಿ ಅದೇ ಕಂಪ್ಲೇಂಟು. ಆ್ಯಕ್ಚುಲಿ ಚಂದ್ರಣ್ಣ ತುಂಬಾ ಸಪೋರ್ಟ್ ಮಾಡ್ತಾರೆ. ಹೊಸಬ್ರು ಅಂತ ಅಂದರೆ ನಾನು ಫಸ್ಟ್ ಟೈಮ್ ಅಂದರೆ ಸುದೀಪ್ ಸರ್ದು ಫಸ್ಟ್ ಟೈಮ್ ಸಾಂಗ್ ಎಡಿಟ್ ಮಾಡ್ತಾ ಇರೋದು. ಚಂದ್ರಣ್ಣ ಆಪರ್ಚುನಿಟಿ ಕೊಟ್ಟಿದ್ದೆ. ಚಂದ್ರಣ್ಣ ಥ್ಯಾಂಕ್ ಯು ಸೋ ಮಚ್. ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವ್ರು ನಾನಲ್ಲ, ಬಟ್ ತುಂಬಾ ಈ ಸಾಂಗ್ಗೋಸ್ಕರ ಇಡೀ ಸಿನಿಮಾ ಓವರಾಲ್ ವರ್ಕ್ ಮಾಡಿದ್ದಾರೆ ತುಂಬ. ಬಟ್ ಈ ಸಾಂಗ್ಗೆ ಅಂತಾನೆ, ಸುದೀಪ್ ಸರ್ ಸಾಂಗ್ಗೆ ಅಂತಾನೆ 1 ವಾರದಿಂದ ಡೇ ಆ್ಯಂಡ್ ನೈಟ್ ಹಗಲು ರಾತ್ರಿ ನಿದ್ದೆಗೆ ಇಟ್ಕೊಂಡು ನನ್ನ ಜೊತೆ ಎಡಿಟಿಂಗ್ ಕುತ್ಕೊಂಡು, ಅವ್ರು ನನ್ನ ಜೊತೆ ಕುತ್ಕೋಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಆರಾಮಾಗಿ ಹೋಗ್ಬಿಟ್ಟು ಎಡಿಟ್ ಮಾಡುವಾಗ ಬಂದು ನೋಡ್ತೀನಿ ಅಂತ ಹೇಳ್ಬೋದು. ಬಟ್ ಹಂಗಲ್ಲ, ಪಿನ್ ಟು ಪಿನ್ ಒಂದೊಂದು ಪಾಯಿಂಟು ಚಂದನ ಕುತ್ಕೊಂಡು ಒಂದೊಂದು ಫ್ರೇಮಲ್ಲಿ. ಆ್ಯಕ್ಚುಲಿ ಸುದೀಪ್ ಸರ್ ಫೋಟೋ ಬಂತು, ಅಲ್ಲಿ ಫೋಟೋ ಹಿಂದಗಡೆ ಅಬ್ಸರ್ವ್ ಮಾಡಿರ್ಬೋದು, ಟೆಕ್ಸ್ಟ್ ಓವರ್ಲ್ಯಾಪ್ ಆಗಿದೆ. ಸೇಮ್ ಅದೇ ಥರ ಒಂದೊಂದು ಚಿಕ್ಕದೂ ಟೆಕ್ಸ್ಟ್ ಹಂಗೆ ಓವರ್ಲ್ಯಾಪ್ ಆಗಲಿ ಮಗ, ಈ ಥರ ಚೆನ್ನಾಗಿರಲಿ, ಈ ಥರ ಚೆನ್ನಾಗಿ ಬರಬೇಕು, ಪಿನ್ ಟು ಪಿನ್ ನೋಡಿ ಕುತ್ಕೊಂಡು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ. ಇವತ್ತೂ ನಿದ್ದೆ ಮಾಡಿಲ್ಲ ಅವರು. ಬೆಳಿಗ್ಗೆ 6 ಗಂಟೆ ತನಕ ಕುತ್ಕೊಂಡು ನನ್ನ ಜೊತೆನೇ ಕೆಲಸ ಮಾಡಿ ಇಮಿಡಿಯೇಟ್ ಇವೆಂಟಿಗೆ ಜಾಯ್ನ್ ಆಗಿದ್ದಾರೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಂದಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಜಾಸ್ತಿ ನಂಗೆ ಮಾತಾಡೋಕ್ಕೆ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಅವರೇ. ಆ್ಯಂಡ್ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಗಿರೀಶ್ ಶಿವಣ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ವೆರಿ ವೆರಿ ಟ್ಯಾಲೆಂಟೆಡ್ ಗಿರೀಶ್ ಶಿವಣ್ಣ ಅವರಿಗೆ ಪ್ರೀತಿಯ ಸ್ವಾಗತ. ತುಂಬಾನೇ ಇನ್ನೋಸೆಂಟ್ ಇವರು ಅನ್ನೋದು ಗೊತ್ತಾಯ್ತು, ಅದು ಕೇಳೋಣ ಆಮೇಲೆ ಏನು ಅಂತ. ಇದೀಗ ನಮ್ಮ ಸಿನಿಮಾದ ರೈಟರ್, ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್, ಒಂದು ರೀತಿ 1 ಮ್ಯಾನ್ ಆರ್ಮಿ ರೀತಿಯಲ್ಲಿ ಫ್ಲರ್ಟ್ನ ಕನಸನ್ನ ಕಂಡು ಬಹಳಷ್ಟು ಜನರ ಜೊತೆಗೆ ಒಂದು ಬ್ಯೂಟಿಫುಲ್ ಇವತ್ತು ಹಾಡನ್ನ ಲಾಂಚ್ ಮಾಡಿದ್ದಾರೆ. ಸದ್ಯದಲ್ಲಿ ಸಿನಿಮಾವನ್ನ ತೆರೆ ಮೇಲೆ ತರೋದಕ್ಕೆ ರೆಡಿ ಆಗಿರುವಂತಹ, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಇಂಜಿನಿಯರ್ ಟು ಡೈರೆಕ್ಟರ್ ಚಂದನ್ ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ವಿ. ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್ ಚಂದನ್ ಅವರೇ. ವಿಲ್ ಸ್ಟಾರ್ಟ್ ವಿತ್ ಯು ವಿನಯ್ ಅವರೇ. ಏನು ಹೇಳಿ ಬ್ರೋ, ಆ್ಯಕ್ಚುಲಿ ಇದು ಚಂದನ್ ಅವ್ರದ್ದು ಬಹಳ ವರ್ಷಗಳ ಕನಸು. ಅವಾಗಿಂದನೂ ಫ್ಲರ್ಟ್ ಮಾಡಬೇಕು ಅಂತಲ್ಲ, ಸಿನಿಮಾ ಮಾಡಬೇಕು ಅಂತ. ಸೊ ಅವಾಗಿಂದನೂ ಹೇಳ್ಕೊಂಡು ಬರೋರು, ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ, ಜೊತೆಲಿ ಮಾಡೋಣ ಅಂತ. ಕೊನೆಗೂ ಒಂದು ಆಪರ್ಚುನಿಟಿ ದಟ್ ಹೀ ಗೇವ್ ಮಿ. ತುಂಬ ಚೆನ್ನಾಗಿದೆ ಸಿನಿಮಾ. ಪ್ರತಿ ಸೆಕೆಂಡು ಇಬ್ಬರು ತಿನ್ಕೊಂಡ್ಬಿಟ್ಟಿದ್ದಾರೆ ಸಿನಿಮಾನ, ಒಂದೊಂದು ಸೀನು. ಆ್ಯಂಡ್ ಅಣ್ಣ ಅಂತ ಕರೆದ್ರಲ್ಲ ಇವ್ರನ್ನ, ಆ್ಯಕ್ಚುಲಿ ಈ ಸಿನಿಮಾ ಮಾಡೋವಾಗಲೇ ನನಗೂ ಗೊತ್ತಾಗಿತ್ತು ಇವ್ರು ನನಗೂ ಅಣ್ಣ ಆಗಬೇಕು ಅಂತ. ಈಸ್ ಮೈ ಕಸಿನ್ ಆ್ಯಕ್ಚುಲಿ. ಸೊ ಈ ಸಿನಿಮಾ ಮಾಡಬೇಕಾದ್ರೇ ನನಗೆ ಗೊತ್ತಾಗಿದ್ದು. ದಟ್ ಈಸ್ ಒನ್ ಥಿಂಗ್ ಶುಡ್ ಅಪ್ರಿಷಿಯೇಟ್ ಅಬೌಟ್ ಹರ್. ಬಟ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಒಂದ್ಸಲಿ ಸಿನಿಮಾ ನೋಡಿದ್ರೆ ಮತ್ತೆ ನೋಡಬೇಕು ಅನ್ಸುತ್ತೆ ಸಿನಿಮಾನ. ಅಷ್ಟು ಕಾಮಿಡಿ ಇದೆ. ಆ್ಯಂಡ್ ಆಲ್ಸೋ ಈ ಒಂದು ಟೈಮಲ್ಲಿ ಈ ಥರ ಒಂದು ಸಿನಿಮಾ ತುಂಬ ಬೇಕಾಗಿತ್ತು ನಮ್ಮ ಇಂಡಸ್ಟ್ರಿಗೆ. ಇಟ್ ಇಸ್ ಅ ಬ್ಯೂಟಿಫುಲ್ ಮೂವಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಚಂದನ್ ಬ್ರೋ. ಥ್ಯಾಂಕ್ ಯು. ನಮ್ಮ ವಿನಯ್ ಗೌಡ ಅವರು ₹1 ರೆಮ್ಯುನರೇಷನ್ ತಗೊಳ್ದೆ ಮಾಡಿದ್ದಾರೆ. ದಟ್ ಐ ಹ್ಯಾವ್ ಟು ಅಪ್ರಿಷಿಯೇಟ್. ಅಂದರೆ ಎಷ್ಟು ದಿನ ಬೇಕು ಅಷ್ಟು ದಿನ ಮಾಡಿ. ಐ ಮೀನ್ ಹಿ ನೋಸ್ ಅಬೌಟ್ ಮೈ ಫೈನಾನ್ಷಿಯಲ್ ಇಶ್ಯೂಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು. ಬಟ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು. ಈ ಸಿನಿಮಾ ರಿಲೀಸ್ ಆಗಿ ಹಿಟ್ ಆದಮೇಲೆ ಒಂದು ಡಿಫೆಂಡರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು ರೆಕಾರ್ಡ್ನಲ್ಲಿ ಇರಲಿ ಅಂತ ಇಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಎಸ್ ಗಿರೀಶ್ ಶಿವಣ್ಣ ಅವರೇ, ಒಂದೊಳ್ಳೆ ಕಾಮಿಡಿ ಇರುವಂತಹ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ ಮಾಡುವಂತಹ ಸಿನಿಮಾ ನಮ್ಮ ಫ್ಲರ್ಟ್ ಅಲ್ಲಿ ನೀವು ಬಹುಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೀರಾ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಖುಷಿ ವಿಷಯ. ನಿಮ್ಮ ಫ್ಲರ್ಟ್ ಜರ್ನಿ ಹೇಗಿತ್ತು? ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಅವರು ಚಂದನ್ ಅವ್ರ ಕತೆ ಹೇಳಿದಾಗಲೇ ಬಜೆಟ್ಟು ಅಂತಂದ್ರು. ನನಗೆ ಇವಾಗ ಗೊತ್ತಾಯ್ತು ಕೃಷ್ಣ ಹೇಳ್ಕೊಟ್ಟಿದ್ದದು ಅಂತ. ಇರಲಿ,
ಮಾಡೋಣ ನೆಕ್ಸ್ಟ್ ಮಾಡೋಣ. ಚಂದನ್ ಅವ್ರ ಕತೆ ಹೇಳಿದಾಗ ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಅಂದರು. ಹಾಂ ಅರ್ಥ ಆಗ್ತಿದೆ, ಓಕೆ ಮಾಡ್ಬೋದು, ಓಕೆ ಹಂಗಾರೆ ಮಾಡೋಣ, ಸಿನಿಮಾ ಮಾಡೋಣ ಅಂತ. ಹಾಂ ಎಲ್ಲರೂ ಹೇಳ್ತಾರಲ್ಲ ಇವರು ಮಾಡ್ತಾರೆ ಅಂದ್ಕೊಂಡು ಒಂದಷ್ಟು ದಿನ ಸುಮ್ಮನೆ ಆದರೆ ಒಂದು ಮೆಸೇಜ್ ಬಂತು, ಮುಹೂರ್ತ ಅಂತ. ಸಿನಿಮಾ ಶುರು ಮಾಡೋದು ಅಂತ ಓಪನ್ ಮಾಡಿದ್ರೆ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬನ್ನಿ ಅಂತ. ಇದು ಸಿನಿಮಾ ಮೋಸ್ಟ್ಲಿ ಆಮೇಲೆ ಮಾಡ್ಬೋದೇನೋ ಅಂತ ಇನ್ನೊಂದು 6 ತಿಂಗಳು ಬಿಟ್ಟರೆ ಇನ್ನೊಂದು ಮೆಸೇಜ್ ಬಂತು, ಮುಹೂರ್ತ ಅಂತ. ಅವಾಗಲೂ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ ಬನ್ನಿ. ಓಯ್ ಸಿನಿಮಾ ಬಿಟ್ಬಿಟ್ಟು ಅವನ ಅಣ್ಣ ಸುಮ್ಮನೆ ಮೆಸೇಜ್ ಹಾಕೋ ಬಿರಿಯಾನಿ ಮನೆಗೆ ಇನ್ನೇನೋ ಕಾಣ ಬಿರಿಯಾನಿ ಸುಮ್ಮನೆ ಅದೇ 3ನೇ ಸತಿ ಮೆಸೇಜ್ ಹಾಕ್ದಾಗ ಅಂದ್ಕೊಂಡೆ ಗುರು ಹೋಗ್ಬಿಟ್ಟು ದಯವಿಟ್ಟು ಬಿರಿಯಾನಿಗಾದ್ರೆ ಬೇಡ ಸಿನಿಮಾ ಆದರೆ ಮಾಡೋಣ ಅಂದ್ಕೊಂಡು ಹೋದ್ರೆ ಮನೆಗೆ ಸ್ಕ್ರಿಪ್ಟು ಒಳಗಡೆ ಹೋಗ್ಬಿಟ್ಟಿದ್ದಾನೆ ಅಣ್ಣ. ಏ ನಂಬರ್ ಸಿಗೋನಲ್ಲಿ 17A ಸಿ ನಂಬರ್ ಅದು ಕೂಡ ಅಲ್ಲ ಇದು ಕೂಡ ಓ ಈಗ ಸಿನಿಮಾ ಮಾಡ್ತಾನೆ ಅಂತ ಅನ್ನಿಸ್ತು ನನಗೆ. ನಿಜ ಹೇಳ್ತೀನಿ, ನನಗೆ ನಟನಿಗಿಂತ ಹೆಚ್ಚಾಗಿ ನಿರ್ದೇಶಕನಾಗಿ ತುಂಬ ಇಷ್ಟ ಆದರು ನನಗೆ. ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಇದೆ ನನಗೆ ಈ ಸಿನಿಮಾದಲ್ಲಿ. ಹೌದು ಗಿರಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಳಕ್ಕೆ ನನ್ನ ಹತ್ರ ಒಂದು ಸಿನಿಮಾ ಇದೆ ಅಂತ ಹೇಳೋದ್ರಲ್ಲಿ ನಿಜವಾಗ್ಲೂ 2 ಮಾತಿಲ್ಲ. ಈ ಸಾಂಗ್ನ ಎಡಿಟಿಂಗಲ್ಲಿ ತೋರಿಸಿದಾಗ ಜೀವ ಜೀವ ನೀನೆ ಅಂತ ಸಾಂಗ್ ಬಂತು. ನಾನು ಕೇಳಿ ತುಂಬ ತಿಳ್ಲಾಗೋದು, ಇದು ಸೀನ್ ಅಲ್ವಾ ಮಾಡಿದ್ದು ನಾವು, ಸಾಂಗ್ ಹಿಂಗಾಯ್ತಿದ್ದು ಅಂತ. ಡೈರೆಕ್ಟರ್ ಅಲ್ವಾ ಥಿಂಕ್ ಮಾಡ್ತಾ ಇದ್ದೀನಿ. ಓ ಆಯ್ತಪ್ಪ ಓಕೆ, ಇಷ್ಟು ಮಾಡಿದ್ಮೇಲೆ ಆಯ್ತು ಓಕೆ ಅಂತ ಸುಮ್ಮನೆ ಅದು ಟೆನ್ಷನ್ ತಡ್ಕೊಳಕ್ಕಾಗಿದ್ರೆ ಫ್ರೆಂಡ್ಶಿಪ್ ನಾನು ಹಾಡಬೇಕಾ ಅಂತ ಒಂದೊಂದು ಕೆಳಗಿಂದ ಮೇಲೆ ನೋಡ್ಬಿಟ್ಟ ಹಿಂಗೆ ಆ್ಯಕ್ಟ್ ಮಾಡೋದು ಅದೇ ಹಾಡಿಸ್ಬೇಕಾ ಅಂತ. ಒಂದು ಸತಿ ಸೀನ್ ಹಾಡಿಸಿ ನನಗೆ ಹೇಳಿಲ್ಲ ಯಾಕೆಲ್ಲ ಹಾಡಿಸಿದ್ದಾರೆ ಅಂತ. ಒಂದ್ಸರಿ ಹಾಡಿಸಿದ ಮೇಲೆ ಆ ಸೀನ್ ಜೊತೆ ನೋಡಿದಾಗ ಗ್ಲಿಟ್ರ್ ಬಂದ್ಬಿಡ್ತು ಕಣ್ಣಲ್ಲಿ, ಏನೇ ಇಷ್ಟು ಚೆನ್ನಾಗಿದೆ ಅಂತ. ಯಾರು ಹಾಡಿದ್ದು ಅಂದರೆ ಅವಾಗ ಹೇಳಿದ್ದು ನನಗೆ, ಕಿಚ್ಚ ಸುದೀಪ್ ಅವ್ರು ಹಾಡಿದ್ರು ಅಂತ. ನಿಜವಾಗ್ಲೂ ಇದು ಒಂದು ಫ್ರೆಂಡ್ಶಿಪ್ ಆ್ಯಂಥಮ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೀನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಸತಿ ಒಂದು ಸಾಧು ಸರ್ ಇದ್ದಾರೆ. ಹಾಂ ಇದು ನಾಳೆನಾ? ಇಲ್ಲ ನೆಕ್ಸ್ಟ್ ಡೇ ಶೂಟಿಂಗ್ ಮಾಡ್ತಾ ಸಾಧು ಸರ್ ಇದ್ದಾರೆ. ನಾಳೆನಾ? ಇಲ್ಲ. ಮತ್ತು ಯಾವತ್ತು ಇನ್ನೂ 15 ದಿನಕ್ಕೆ ಯಾಕೆ ಇವಾಗಲೇ ಹೇಳ್ತಾ ಇದೆಯಲ್ಲ, ಅವ್ರು ಈಸ್ ಪ್ರಿಪೇರಿಂಗ್. ಹೆಂಗೆ ಮಾಡಬೇಕು ಸಾಧುವ್ರ ಜೊತೆ ಹೆಂಗೆ ಮಾಡಬೇಕು, ಶ್ರುತಿಯವ್ರ ಜೊತೆ ಹೆಂಗೆ ಮಾಡಬೇಕು, ಅವಿನಾಶ್ ಜೊತೆ ಹೆಂಗೆ ಮಾಡಬೇಕು ಅಂತ. ಡಬ್ಬಿಂಗ್ ಮಾಡಬೇಕಾದ್ರೆ ಒಂದ್ಸತಿ ಏನೋ ಒಂದೇ ಸತಿ ಇದು ಹಿಂಗೆ ಮಾಡಿದ್ರೆ ಓಕೆನಾ ಅಂದೆ ಅಷ್ಟೇ. 2 ದಿವಸದಲ್ಲಿ ಹಾಕೊಂಡು ಡಬ್ಬಿಂಗ್ನ 10 ದಿವಸ ಹಾಕೊಂಡು ರುಬ್ಬಿಟ್ಟ ಅಣ್ಣ. ಸೊ ಇಸ್ ಪ್ರೂವ್ಡ್. ಒಳ್ಳೆ ನಿರ್ದೇಶಕನಾಗಿರುವಂಥ ನಮ್ಮ ಚಂದನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ನಮಗೆ ಒಂದು ಮಾತಿದೆ, ಅನ್ನನೂ ಅಳಿಸಿತ್ತು ನಾಯು ಹಸ್ದಿತ್ತು ಅಂತ. ಆ ಥರದೊಂದು ಪಾತ್ರ ನಮಗೆ. ನಮ್ಮ ಕೆಲಸನೇ ಆ್ಯಕ್ಟ್ ಮಾಡುವಂಥದ್ದು, ನಮ್ಮ ಕೆಲಸನೇ ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥದ್ದು. ಸೊ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ. ಬಹಳಷ್ಟು ಜನ ಪ್ರೀತಿಯಿಂದ ಜೊತೆಯಾಗಿದ್ದಾರೆ. ಅದೇ ಒಂದು ಮೊದಲನೇ ಸಕ್ಸಸ್ ನಿಮಗೆ. ನೀ ನನ್ನ ಜೀವ ಸುದೀಪ್ ಸರ್ ಧ್ವನಿಯಾಗಿದ್ದಾರೆ, ಅದು ಇನ್ನೊಂದು ಸಕ್ಸಸ್. ಇದೀಗ ನಿಮ್ಮ ಫ್ಲರ್ಟ್ ಬಗ್ಗೆ ನಿಮ್ಮ ಮಾತು, ಜರ್ನಿ ಹೇಗೆ ಶುರುವಾಯಿತು ಪ್ಲೀಸ್ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತಾ? ಸೌಂಡೇ ಇಲ್ಲ. ಫಸ್ಟ್ ಆಫ್ ಆಲ್ ಭಾಷಾ ಕಿಚ್ಚ ಸುದೀಪ್ ಅವ್ರಿಗೆ ಎಲ್ಲರೂ ಒಂದು ಚೀರ್ಸ್ ಮಾಡೋಣ. ಸ್ವಲ್ಪ ಸೌಂಡ್ ಇರಲಿ. ಭಾಷಾ ಕಿಚ್ಚ ಸುದೀಪ್ ಸರ್ಗೆ ಸೂಪರ್, ಥ್ಯಾಂಕ್ ಯು. ಸೊ ಹಿ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ. ಅವರು ಆಕ್ಟರ್ ಅನ್ನೋದು ಮರ್ತೋಗ್ಬಿಟ್ಟಿದೆ ಈಗ ನನಗೆ. ಅವರು ಬಿಗ್ ಬ್ರದರ್ ಈಸ್ ಮೈ ಅಣ್ಣ. ಬಟ್ ಅಣ್ಣ ಅಂತ ಕರೆದಿಲ್ಲ, ಎಲ್ಲ ಸರಿ ನಾವು ಸರ್ ಅಂತ ಕರೀತೀವಿ ಅವ್ರಿಗೆ 10 ವರ್ಷದಿಂದ. ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್, ಫ್ರೆಂಡ್ಶಿಪ್ ಬ್ರೇಕಪ್. ಈಗಿನ ಜನ್ರೇಷನ್ ಅಲ್ಲಿ ನಮ್ಮ ಇದರಲ್ಲಿ ಇಬ್ರು ಹುಡುಗರು ಮೇಲ್ ಫ್ರೆಂಡ್ಸ್, ಪ್ಯೂರ್ ಫ್ರೆಂಡ್ಸ್, ಯಾವತ್ತೂ ಹೋಗ್ಬಿಟ್ಟು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಸಿಕ್ಕಿಲ್ಲ ಸಿಗೋಣ ಆ ಥರ ಏನಿರಲ್ಲ. ಎಲ್ಲಿ ಬ್ರೇಕ್ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಗ್ತಾಗ. ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಎಸ್ಪೆಷಲಿ ಬಾಯ್ಸಲ್ಲಿ. ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಿರುವಂಥ ಒಂದು ಸಾಂಗ್ ಬೇಕಿತ್ತು. ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯಿತು. ಆ್ಯಂಡ್ ನಕುಲ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ಫಸ್ಟೇ ಸಿಗಲಿಲ್ಲ, ಜಸ್ಸಿ ಗಿಫ್ಟ್. ಇನ್ನು 3 ಸಾಂಗ್ ಇದೆ, ಅದನ್ನು ಕೊಡ್ತೀನಿ. ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಂಜು ವೆಟ್ಸ್ ಗೀತ, ಮೈನಾ ತುಂಬ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ. ಈಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ನಕುಲ್ ಈ ಒಂದು ಸಾಂಗ್ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್. ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ. ಫಸ್ಟ್ ಡಿಕ್ಲೈನ್ ಮಾಡಿದ್ರು. ದೆನ್ ಅವರು ಹೇಳಿದಾಗೆ 3-4 ಮಂತ್ಸ್ ಕೇಳಿದ್ದೀನಿ, ಸರ್ ಈ ಲಿರಿಕ್ಸ್ ಬರ್ದು ಕಳಿಸಿದ್ದೀನಿ ನೋಡಿ, ಅವ್ರು ಪಿಚ್ ಡೌನ್ ಮಾಡು,
ಈ ಲಿರಿಕ್ಸ್ ಓಕೆನಾ, ಪಿಚ್ ಡೌನ್ ಮಾಡು, ದೆನ್ ಅಗೈನ್ ಪಿಚ್ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಒಂದಿನ ಅವರೇ 3 days ಟೈಮ್ ತಗೊಂಡು ಹಾಡಿದ್ದಾರೆ. ಬಟ್ 1 hour ಅಲ್ಲಿ ಶೂಟಿಂಗ್ ಮುಗಿಸಿದ್ರು. ಸೊ ಉಲ್ಟಾ ಆಗೋಯ್ತು. ಸೊ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಟು ಬಿ ಅಭಿನಯ ಚಕ್ರವರ್ತಿ. 1 hour ಅಲ್ಲಿ ಮುಗಿಸಿದ್ರು ಶೂಟಿಂಗ್, ಅಷ್ಟು ವಿಜುವಲ್ಸ್. ಸೊ ಈ ಹಾಡು ಲಾಂಚ್ ಇವತ್ತು. ಸೊ ಐ ವಾಂಟ್ ಟು ಥ್ಯಾಂಕ್ ರಕುಲ್ ಆ್ಯಂಡ್ ಅಭಿನಯ ಚಕ್ರವರ್ತಿ ಸರ್, ಸುದೀಪ್ ಸರ್ಗೆ. ಆ್ಯಂಡ್ ಡೈರೆಕ್ಟರ್ ಆಗೋದು, ಪ್ರೊಡ್ಯೂಸರ್ ಆಗೋದು ಭಾಳ ಖುಷಿ. ಯಾಕಂದ್ರೆ ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಬಟ್ ಈಗ ಎಲ್ಲರ ಬಗ್ಗೆ ನಾನು ಮಾತಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ 2000 ಕೊರೋನಾ ಟೈಮಲ್ಲಿ ಐ ಕಾಲ್ಡ್ ಹಿಮ್ ಅಪ್. ಅವಾಗಲೇ ಲವ್ ಮಾಕ್ಟೈಲ್ ರಿಲೀಸ್ ಆಗಿತ್ತು. ಸೊ ನಂದು ಪ್ರೇಮ ಬರ ಅಂತ 2018 ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಇಟ್ ವಾಸ್ ಎ ಗುಡ್ ಮೂವಿ. ಅರ್ಜುನ್ ಸರ್ ಅವರ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನಲ್ಲಿ. ಸೊ ಅದಾದಮೇಲೆ ನನಗೆ ಅಷ್ಟು ಸಿನಿಮಾಗಳು ಬರಲಿಲ್ಲ. ಬಂದಿದ್ದೆಲ್ಲ ಸರ್ ನೀವು ಒಬ್ರು ರಿಚ್ ಮನೆ ಹುಡುಗ, ಬಡವ್ರ ಹುಡುಗಿ, ನಿಮ್ಮಿಬ್ರಿಗೂ ಲವ್ ಆಗುತ್ತೆ, ನಿಮ್ಮ ಮನೆಯವ್ರು ಒಪ್ಪಲ್ಲ. ಇನ್ನೊಬ್ಬ ಬರ್ತಾನೆ, ರಿಚ್ ಹುಡುಗಿ ಬಡವ್ರ ಹುಡುಗ, ಅವ್ರ ಮನೆಯವ್ರು ಒಪ್ಪಲ್ಲ, ವೈಟ್ ಮಾಡ್ತಾರೆ. ಇದೇ ಸ್ಟೋರಿಗಳು ಬಂದಿದ್ದು ನನಗೆ. ಸೊ ಲವ್ ಮಾಕ್ಟೈಲ್ ನೋಡಿದಾಗ ನಿಜವಾಗ್ಲೂ ಕವಿತನ ಜೊತೆ ಹೇಳ್ತದೆ, ಸಕದ ಮಾಡಿದ್ದಾನೆ. ಈ ಸೆಟ್ 15-20 ಲಕ್ಷದಲ್ಲಿ ಪ್ರೊಡಕ್ಷನ್ ಮುಗಿಸಿದ್ದೀನಿ ಅಂತ, ರೈಟ್? ಸೊ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಹಂಗೆ ಮಾಡೋದು ನಂಗೆ 2 ಕೋಟಿ ಆಯ್ತು. ಸೊ ಈ ಸಿನಿಮಾ ಶುರು ಮಾಡೋಕ್ಕೆ ಅವನೇ ಕಾರಣ ಅಂತ ಹೇಳ್ಬೋದು. ಆ್ಯಕ್ಚುಲಿ ಲವ್ ಮಾಕ್ಟೈಲ್, ಐ ಲವ್ ದ ಮೂವಿ. 3rd ಪಾರ್ಟ್ ಬೇರೆ ಬರ್ತದೆ, ಆಲ್ ದ ಬೆಸ್ಟ್. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು, ಬರೆಯೋಕ್ಕೆ ಶುರು ಮಾಡಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಶೇಪ್ ಅಪ್ ಆಯಿತು ಸಿನಿಮಾ. ಆ್ಯಂಡ್ ಬರಿಬೇಕಾದ್ರೆ ನಮ್ಮ ಬಾಲ ಅಂತ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ಸ್ ಕೃಷ್ಣ ಅಂತ ನಿಮ್ಮ ಹೆಸರು. ಸೊ ಬಾಲ ಕೃಷ್ಣ ಕಾಂಬಿನೇಷನಲ್ಲಿ ಬರಿಬೇಕಾದ್ರೆ ನನಗೆ ಏನೋ ಗೊತ್ತಿಲ್ಲ, ಗಿರಿಯವರೇ ಇದ್ದಿದ್ದು. ಆಮೇಲೆ ಒಂದು ಟೈಮಲ್ಲಿ ಮರ್ತ್ಬಿಟ್ಟಿದ್ದೆ ಅವ್ರನ್ನ, ಮತ್ತೆ ಕರೆಸ್ದೆ. ಸೊ ಇದೆಲ್ಲ ಆಯಿತು. ಇವತ್ತಿನ ಸಾಂಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಿಕಾ ರತ್ನಾಕರ್, ರಕ್ಷಿತಾ, ನಿಮಿಕಾ ಐ ಥಿಂಕ್ ಮಂಗಳೂರು ಬೆಳಗ್ಗೆ ಕಡಲ ತೀರದ ಕನ್ಗೆ. ಆ್ಯಂಡ್ ಕರೆಕ್ಟಾಗಿ ನೀವು ಶೇಪ್ ಅಪ್ ಮಾಡಿದ್ರೆ ಐಶ್ವರ್ಯ ರಾಯ್ನೋ ಶಿಲ್ಪಾ ಶೆಟ್ಟಿನೋ ಆಗ್ತೀರಾ, ಐ ಟ್ರಸ್ಟ್ ಮೀ. ಯಾ. ಆ್ಯಂಡ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ವೇಣು ಸರ್, ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳಬೇಕು. ಒಂದು ದೊಡ್ಡ ಕಾಂಬಿನೇಷನ್. ನನಗೆ ಹೈ ಬಡ್ಜೆಟ್ ಅದು, ಪರ್ ಡೇ ಒಂದು 10 ಲಕ್ಷ ಖರ್ಚಾಗ್ತಿತ್ತು ಅನ್ಕೊಳ್ಳಿ. ಸಾಧು ಸರ್ ಇದ್ದಾರೆ, ಶ್ರುತಿ ಮೇಡಮ್ ಇದ್ದಾರೆ, ಅವಿನಾಶ್ ಅವರು ಇದ್ದಾರೆ, ಗಿರಿ ಇದ್ದಾರೆ, ನಿಮಿಕಾ ಅವರು ಇದ್ದಾರೆ. ಸ್ವಲ್ಪ ಜನ ಕಾಸ್ಟ್ಲಿ ಆಕ್ಟರ್ಸ್ ಅಲ್ಲ ನಮಗೆ. ಸೊ ವೇಣು ಸರ್ 3rd ಡೇ ಆಫ್ ಶೂಟಲ್ಲಿ ಐ ಥಿಂಕ್ ಇಟ್ಸ್ ಎ ರೆಕಾರ್ಡ್ ಅಂತ ಹೇಳ್ಬೋದು. 436 ಶಾರ್ಟ್ಸ್ ತೆಗೆದಿದ್ದಾರೆ ಒಂದು ದಿನದಲ್ಲಿ. ಆ್ಯಂಡ್ ಈಸ್ 63 year old. ಇದಕ್ಕೆಲ್ಲ ನನಗೇನೋ ಚಪ್ಪಾಳೆ ಹೊಡಿಬೇಕು ಅನ್ಸುತ್ತೆ. ಸೊ ವೇಣು ನಮ್ಮ ಕ್ಯಾಮ್ರಾಮನ್ ತುಂಬ ಅದ್ಭುತವಾದ ವರ್ಕ್ ಮಾಡಿದ್ದಾರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಇದೆ ಹೇಳೋಕ್ಕೆ, ಇವತ್ತಿಗೆ ಇಷ್ಟು ಸಾಕು ಸಾಂಗ್ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಕವಿತಾ ಗೌಡ ಇಲ್ಲಿ ಇಲ್ವಾ. ಸೊ ನಮ್ಮ ಫಸ್ಟ್ ಪ್ರೊಡಕ್ಷನ್ ತುಂಬ ಸಕ್ಸಸ್ಫುಲ್ ಆಗಿದೆ, ಇದು ಹಾಗೆ ಆಗುತ್ತೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಈಸ್ ವೆರಿ ಕ್ಯೂಟ್, ತುಂಬ ಒಳ್ಳೆ ಹುಡುಗ, ಏನು ತೊಂದರೆ ಕೊಡಲ್ಲ. ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹೊಡೆದ್ರೆ ಸಾಕು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೌದು, ಅದು ಹೇಗೆ ಅಂದ್ರೆ ಒಬ್ಬ ದೊಡ್ಡ ಅಣ್ಣ ಇಬ್ರು ಹುಡುಗರು ಕಿತ್ತಾಡ್ಕೊಂಡಿದ್ರೆ ಸಮಾಧಾನ ಮಾಡ್ತಾರಲ್ಲ, ಆ ಥರ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಗುತ್ತೆ. ಈ ಥರ ಬರಲ್ಲ ವಿಷುವಲ್ಸ್, ಬೇರೆ ಥರ ಇದೆ. ಏನು ಹೇಳೋದು ಏನಂದ್ರೆ, ಇದು ರೊಮ್ಯಾಂಟಿಕ್ ಸಿನಿಮಾನೂ ಹೌದು, ಕಾಮಿಡಿ ಸಿನಿಮಾನೂ ಹೌದು, ಸೈಕಿಕ್ ಸಿನಿಮಾನೂ ಹೌದು, ಥ್ರಿಲ್ಲರ್ ಸಿನಿಮಾನೂ ಹೌದು. ಬಟ್ ಸದ್ಯಕ್ಕೆ ರಾಮ್ ಕಾಮ್ ಅಂತ ಇಟ್ಕೊಂಡ್ವಿ ಸರ್, ಆಮೇಲೆ ಹೇಳ್ತೀನಿ ನಾನು ಯೋಚನೆ ಮಾಡ್ಬಿಟ್ಟು. ಆಕ್ಚುಲಿ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಸ್ವಲ್ಪ. ಫುಲ್ ಕಂಪ್ಲೀಟ್ ಆಗಿದೆ, ಬಟ್ ಸಿನಿಮಾನು ಕಂಪ್ಲೀಟ್ ಆಗಿದೆ. ನನ್ಗೆ ಯಾವ ಜಾನ್ರ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಫ್ಯಾಮಿಲಿ ಅವ್ರು ನೋಡ್ಲೇಬೇಕು, ಯಾಕಂದ್ರೆ ಗಂಡ ಏನ್ ಮಾಡಿರ್ತಾನೆ ಅಂತ ಹೆಂಡತಿ ಗೊತ್ತಾಗಬೇಕು. ಸಿಕ್ಕಾಬಟ್ಟೆ ಇದೆ ಸರ್. ಸರ್ ಶ್ರುತಿ ಮೇಡಮ್ದು ಇಂದ ಹಿಡಿದು, ಸಾಧು ಸರ್ ಇಂದ ಹಿಡಿದು, ಇವರಿಂದ ಹಿಡಿದು, ಅವರಿಂದ ಎಲ್ಲಾರ್ದು ಲವ್ ಸ್ಟೋರಿಗಳು ಸರ್. ಬಟ್ ಎಲ್ಲಾರ್ದು ಲವ್ ಸ್ಟೋರಿ ಇದೆ.
ಬಟ್ ಕತೆ ಹೋಗೋದು ಒಂದೇ. ಅದು ಹೆಂಗೆ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಈ ಕನ್ಫ್ಯೂಷನ್ಗೆನೆ ನನ್ಗೆ ಯಾರು ಪ್ರೊಡ್ಯೂಸರ್ ಸಿಗಲಿಲ್ಲ. ಏನು ಹೇಳ್ತಿದೀಯ ನೀನು ಕತೆ ಅಂತ ಕೇಳೋದು ಸರ್. ಸರ್ ಫ್ಲಡ್ ಅಂದ್ರೆ ಅಲ್ಲ, ಒಂದು 99 ಜನ ಸೆಂಚುರಿ ಹೊಡಿಬೇಕಾಗುತ್ತೆ, ಮಿಸ್ ಆಗುತ್ತೆ ಸರ್ ಸಿನಿಮಾದಲ್ಲಿ. ಇದು ಕತೆ ಬರಿಬೇಕಾದ್ರೆ ನಾನು ಬ್ಯಾಚುಲರ್ ಆಗಿದೆ ಸರ್. ಸಿನಿಮಾ ಪ್ಲಾನ್ ಮಾಡ್ಬೇಕಾದ್ರೆ ಮದುವೆ ಆಗಿದ್ದೆ, ರಿಲೀಸ್ ಆಗ್ಬೇಕಾದ್ರೆ ಮಗು ಆಗ್ಬಿಟ್ಟಿದೆ. ಏನ್ ಮಾಡೋದು, ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಅದರ ಪರಿಸ್ಥಿತಿ. ಯಾವ ಅಕ್ಷರ? ಇಲ್ಲ ಇಲ್ಲ, ಅದು ಪ್ಯೂರ್ ನಮ್ಗಳ ಸ್ಟೋರಿನೇ ಸರ್. ಅದು ಮುಂಚೆ ಐ ಮೀನ್ ಆಲ್ ಮೆನ್ಸ್ ಸ್ಟೋರಿ.